ನಿಮ್ಗೆ ಗೊತ್ತಿದೆ 200 ಅಂಕಗಳ ನಿಮಗೆ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ ಕನ್ನಡ ಮತ್ತೆ ಇಂಗ್ಲಿಷ್. ನೋಡಿ, ಕನ್ನಡ ಇಂಗ್ಲಿಷ್ ಗ್ರಾಮರ್ ರಿಲೇಟೆಡ್ ಕೇಳ್ತಾರೆ. ಅಂದ್ರೆ ಇಂಗ್ಲಿಷ್ ಅಲ್ಲಿ ಜಾಸ್ತಿ ಗ್ರಾಮರ್ ಅಲ್ಲ, ನಿಮ್ಗೆ ಸಮಾನಾರ್ಥಕವಾದ ಆ ತರದ್ ಇರ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಗ್ರಾಮರ್ ಬೇಕಾ, ನಾವು ಗ್ರಾಮರ್ ಮಾಡಿದೀವಿ. ಗ್ರಾಮರ್ ಇದೆ ಅಂದ್ರೆ ವ್ಯಾಕರಣಗಳು ಕನ್ನಡ ಇಂಗ್ಲಿಷ್ದು ಲಿಂಕ್ ಕೊಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಓಕೆ, ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳು ಕೂಡ ಮಾಡಿದೀವಿ. ಮತ್ತೆ ಇವಾಗ ನಾವು ಸಾಮಾನ್ಯ ಜ್ಞಾನ 25, ಸಹಕಾರ 50 ಕ್ವಶನ್ಸ್ ಇರ್ತದೆ, ಭಾರತದ ಸಂವಿಧಾನ 25 ಇರುತ್ತೆ, ವಸ್ತುನಿಷ್ಠ ಅಂದ್ರೆ ಬ್ಯಾಂಕಿಂಗ್ ಸಂಬಂಧಪಟ್ಟಂತೆ ಒಂದು 25 ಕ್ವಶನ್ಸ್ ಇರುತ್ತೆ. ನೋಡಿ, ಕನ್ನಡ ಇಂಗ್ಲಿಷ್ಗೆ ಸಂಬಂಧಪಟ್ಟಂತೆ ನಾವು ಆಲ್ರೆಡಿ ಮ್ಯಾರಥಾನ್ ವಿಡಿಯೋಗಳೆಲ್ಲ ಇದೆ. ನಾವು ಇತ್ತೀಚೆಗೆ ಈಗ ನಿಮ್ಗೆ ಗೊತ್ತಿದೆ ಸಾಮಾನ್ಯ ಕನ್ನಡ ಇಂಗ್ಲಿಷ್ದು ಒಂದು ವಿಡಿಯೋ ಇದೆ, ಹಾಗೆ ಆಲ್ರೆಡಿ ಮಾಡಿದೀವಿ. ಬ್ಯಾಂಗ್ಳೂರ್ DCC ಬ್ಯಾಂಕ್ ಬಂದಿರತಕ್ಕಂಥದ್ದು, ಹಾಗೆ ಅಪೆಕ್ಸ್ ಅಂಡ್ DCC ಬ್ಯಾಂಕ್, ಎನಿ ಅದರ್ DCC ಬ್ಯಾಂಕ್ ಕೂಡ ಹೆಲ್ಪ್ ಆಗ್ತಕ್ಕಂಥ ಒಂದು ಬ್ಯಾಂಕಿಂಗ್ ಪ್ರಶ್ನೆಗಳಾಗಿರ್ಬೋದು, ಕೋಪರೇಟಿವ್ ಪ್ರಶ್ನೆಗಳಾಗಿರ್ಬೋದು, ಇವೆಲ್ಲ ಮ್ಯಾರಥಾನ್ ವಿಡಿಯೋಸ್ಗಳಿದೆ. ಇದೆಲ್ಲ ನೀವು ನೋಡಬಹುದು. ಇನ್ನು ಕೋಪರೇಟಿವ್ ಸಂಬಂಧಪಟ್ಟಂತೆ ಥಿಯರಿ ಕ್ಲಾಸ್ ಕೂಡ ಮಾಡಿದೀವಿ. ಥಿಯರಿ ಕ್ಲಾಸ್ ನೋಡಿ, ಈಗ ಥಿಯರಿ ಕ್ಲಾಸು ಓದ್ಬಿಟ್ಟು ನೀವು MCQs ನ ಈ ವಿಡಿಯೋಗಳನ್ನ ರೆಫರ್ ಮಾಡಿ, ಆಗ ನಿಮ್ಗೆ ಒಂದಷ್ಟು ಏನೋ ಐಡಿಯಾ ಸಿಗುತ್ತೆ, ಸಾಲ್ವ್ ಮಾಡೋಕ್ಕೂ ಕೂಡ ಈಸಿ ಆಗುತ್ತೆ. ಥಿಯರಿ ಕ್ಲಾಸ್ ವಿಡಿಯೋ ಕೂಡ ಇದೆ, ಎಲ್ಲ ನಿಮ್ಗೆ ನಮ್ಮ ಪ್ಲೇ ಲಿಸ್ಟ್ ಸಿಗುತ್ತೆ. ನಮ್ಮ ಕೋಪರೇಟಿವ್ ಪ್ಲೇ ಲಿಸ್ಟ್ಗೆ ಹೋಗ್ಬಿಟ್ರೆ ಅಲ್ಲಿ ನಿಮ್ಗೆ ಈ ಒಂದು ಥಿಯರಿ ಕ್ಲಾಸ್ ಇಂದ ಹಿಡಿದು ಪ್ರಶ್ನೋತ್ತರಗಳ ಸೀರೀಸ್ ಇಂದ ಹಿಡಿದು ನಾನು ಏನೇನು ಇಲ್ಲಿ ಲಿಂಕ್ ಕೊಟ್ಟಿನಿ ಎಲ್ಲ ನಿಮ್ಗೆ ಅಲ್ಲಿ ಸಿಕ್ಬಿಡುತ್ತೆ. ಓಕೆ, ಗ್ರಾಮರ್ ಬೇಕಾ, ಗ್ರಾಮರ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ. ಅಂಡ್ ಇಲ್ಲಿ ಕೋಪರೇಟಿವ್ ಬೇಕಂದ್ರೆ ಇದ್ರದ್ದು PDF ಕೂಡ ಸಿಗುತ್ತೆ, ಬೇಕಾದ್ರೆ ಲಿಂಕ್ ಕೊಡ್ತೀನಿ. ಅಲ್ಲಿ ನೀವು 99+ ಟ್ಯಾಕ್ಸ್ ಆಗುತ್ತೆ ಅಷ್ಟೇ. ಅದಕ್ಕೆ PDF ಬೇಕು ಅಂತಂದ್ರೆ ಯಾವ್ದು ಥಿಯರಿ ಕ್ಲಾಸ್ ಮಾತ್ರ. ಸೊ ಅಲ್ಲಿ ನೀವು ಇಮೇಲ್ ಐಡಿಲಿ ನಿಮಗೆ ಬರೋದು, ಇಮೇಲ್ ಐಡಿ ಕರೆಕ್ಟ್ ಆಗಿ ಕೊಡಬೇಕಾಗುತ್ತೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗದೆ. ಅಲ್ಲಿ ನಿಮಗೆ ಒಂದು ಪೇಮೆಂಟ್ ಸ್ಲಿಪ್ ಬರುತ್ತೆ ಆಫ್ಟರ್ ಪೇಮೆಂಟ್, ಆಮೇಲೆ ಆರ್ಡರ್ ID ಅಂತ ಇರುತ್ತೆ ಇನ್ನೊಂದು ಇಮೇಲ್, ಅದ್ರ ಒಳಗೆ ಡೌನ್ಲೋಡ್ ಅಂತ ಬರೆದಿರುತ್ತೆ. ಅಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ PDF ಡೌನ್ಲೋಡ್ ಆಗುತ್ತೆ ಸ್ನೇಹಿತರೆ. ಓಕೆ, ಸೊ ಅಂಡ್ ಆಲ್ಸೋ ಈಗ ಸಂವಿಧಾನ ಇವತ್ತೇನ್ ಮಾಡ್ತಾ ಇದೀವಿ, ಭಾರತದ ಸಂವಿಧಾನ. GK ನಿಮ್ಗೆ ನಾರ್ಮಲ್ ಒಂದಷ್ಟು ನಮ್ಗೆ ಗೊತ್ತಾಗುತ್ತೆ, ಈ ಕ್ವಶನ್ಸ್ ಪೇಪರ್ ನೋಡಿ ಗೊತ್ತಾಗುತ್ತೆ ನಿಮ್ಗೆ. ಒಂದು ನಾರ್ಮಲ್ ಒಂದ್ 5-6 ಕ್ವಶನ್ಸ್, ಕರೆಂಟ್ ಅಫೇರ್ ಒಂದು 5 ಕ್ವಶನ್ಸ್ ಇರುತ್ತೆ. ಇನ್ನೊಂದಷ್ಟು ಕ್ವಶನ್ಸ್ ನಿಮ್ಗೆ 25ರಲ್ಲಿ ಇನ್ನೊಂದಷ್ಟು ಕ್ವಶನ್ಸ್ ನಿಮ್ಗೆ ಸಂವಿಧಾನ ಮತ್ತೆ ಇತಿಹಾಸದ ಬಗ್ಗೆ ಸಿಂಪಲ್ ಕ್ವಶನ್ಸ್ ಇರುತ್ತೆ. ಇನ್ನು ಭಾರತದ ಸಂವಿಧಾನ ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ಭಾರತದ ಸಂವಿಧಾನಕ್ಕೆ ಎಲ್ಲಪ್ಪ ಓದ್ಬೇಕು, ನಾವು 5.5 ಅವರ್ದು ಕಂಪ್ಲೀಟ್ ಒಂದು ಸಂವಿಧಾನದ ಒಂದು ವಿಡಿಯೋ ಮಾಡಿದೀವಿ, ಬೇಕಾದ್ರೆ ಲಿಂಕ್ ಕೊಡ್ತೀನಿ. ಅದು ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಚೇಂಜ್ ಆಗಿ ನೋಡಿ, ಟೆಲಿಗ್ರಾಮ್ಗೆ ಹೋಗ್ಬಿಟ್ರೆ ನೀವು ನಮ್ಮ ಟೆಲಿಗ್ರಾಮ್ ಅಲ್ಲಿ ಕೂಡ ನಾವು ಇತ್ತೀಚೆಗೆ ಕೂಡ ವಿಡಿಯೋ ಲಿಂಕ್ಸ್ ಗಳೆಲ್ಲ ಶೇರ್ ಮಾಡ್ತಿರ್ತೀವಿ. ಸೊ ಅದನ್ನ ನೋಡ್ಕೊಳ್ಳಿ ಸಾಕು ನಿಮ್ಗೆ. ಸೊ ಇವೆಲ್ಲ ನಾನು ನಿಮ್ಗೆ ಏನಕ್ಕೆ ಹೇಳ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟಿಂಗ್ ಅಂದ್ರೆ, ಯಾವ ಸಬ್ಜೆಕ್ಟ್ಸ್ಗೆ ಎಲ್ಲೆಲ್ಲಿ ನೀವು ಏನೇನು ಓದ್ಬೇಕು ಮತ್ತೆ ಎಲ್ಲೆಲ್ಲಿ ನಿಮ್ಗೆ ರಿಸೋರ್ಸಸ್ಗಳು ಫ್ರೀಯಾಗಿ ನಮ್ಮ ಯೂಟ್ಯೂಬ್ ಅಲ್ಲೇ ಇದೆ. ಒಂದು ಕೋಪರೇಟಿವ್ ಪ್ಲೇ ಲಿಸ್ಟ್ ಹೋಗ್ಬಿಟ್ರೆ ಕೋಪರೇಟಿವ್ ಕನ್ನಡ ಇಂಗ್ಲಿಷ್ ಸಂಬಂಧಪಟ್ಟಂತೆ ಸಿಕ್ಬಿಡುತ್ತೆ ನಿಮಗೆ. ಓಕೆ, ಅಂಡ್ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಲಿಂಕ್ ಕೊಟ್ಟಿರ್ತೀನಿ, ಅಥವಾ ನಮ್ಮ ಟೆಲಿಗ್ರಾಮ್ ಚಾನಲ್ ಗಳಿಗೆ ಅಥವಾ ನಮ್ಮ ಬೇರೆ ಸಂವಿಧಾನ ಪ್ಲೇ ಲಿಸ್ಟ್ ಅಲ್ಲಿ ಕೂಡ ನಿಮ್ಗೆ ಒಂದು ವಿಡಿಯೋ ಸಿಗುತ್ತೆ. ಇವೆಲ್ಲ ತಾವು ನೋಡ್ಕೋಬಹುದು. ಫೈನ್. ಸೊ ಇದೆಷ್ಟು ಪ್ರಮುಖವಾಗಿ ಸ್ನೇಹಿತರೆ, ಬನ್ನಿ ಇವಾಗ GK ಮತ್ತು ಸಂವಿಧಾನ ಏನಿದೆ ಅದನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಹಾಗೆ ಎಲ್ಲ ಒಂದು ಸೆಕ್ಷನ್ಸ್ ವಿಡಿಯೋಸ್ಗಳು ಬೇಕು ಬಿಫೋರ್ ಎಕ್ಸಾಮ್ ಅಂದ್ರೆ ಕಮೆಂಟ್ ಮಾಡಿ, ಹೆಚ್ಚು ಕಮೆಂಟ್ ಮಾಡಿದಷ್ಟು ಡೈಲಿ ಬೇಸಿಸ್ ಮೇಲೆ ವಿಡಿಯೋ ತರೋಣ. ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ, ಅಥವಾ ಪುನೀತ್ ಫೋರಮ್ ಸರ್ಚ್ ಮಾಡಿ ಈ ರೀತಿ ಒಂದು ಲಿಂಕ್ಸ್ ವಿಡಿಯೋ ಸಿಗುತ್ತೆ ಟೆಲಿಗ್ರಾಮ್ ಮತ್ತು ಇದರಲ್ಲಿ ಚಾನಲ್ ಅಲ್ಲಿ. ಡೆಸಿಮಲ್ ಅಂದ್ರೆ ಗೊತ್ತಲ್ಲ ನಿಮ್ಗೆ, 0 to 9 ಇರುತ್ತೆ. 16 ನಂಬರ್, ಹೆಕ್ಸಾ ಅಂದ್ರೆ 16. ಆಮೇಲೆ 10 ಬದಲು A ಇರುತ್ತೆ, ಅಲ್ಲಿಂದ F 15 ಬದಲು F ಇರುತ್ತೆ. ಸೊ 0 to 9 ಮತ್ತೆ AF ಇಸ್ ದ ರೈಟ್ ಆನ್ಸರ್. ಈಸಿ ಕ್ವಶನ್. ಡ್ಯಾಶ್ ನಿಂದ ಉಂಟಾಗೋ ಕಾಯಿಲೆ ನೋಡಿ, ಇಲ್ಲಿ ಕರೆಕ್ಟ್ ಆಗಿ ನಮ್ಗೆ ಕನ್ನಡ ಗೊತ್ತಲ್ಲ, ಇಂಗ್ಲಿಷ್ ಓದ್ಕೋಬೇಕು, ಅದಕ್ಕೆ ನಾನು ಹೇಳುದು. ಡ್ಯಾಶ್ ನಿಂದ ಉಂಟಾಗ ಏನು ರಿಂಗ್ ವಾಮ್ ಅಂತ ಕರಿತೀವಿ, ಅದನ್ನ ಇಲ್ಲಿ ಕರೆಕ್ಟ್ ಆಗಿ ಕೊಟ್ಟಿದೆ ಇಂಗ್ಲಿಷ್ ಅಲ್ಲಿ. ರಿಂಗ್ ವಾಮ್ ಇಸ್ ಡಿಸೀಸಸ್ ಕಾಸ್ಡ್ ಬೈ. ರಿಂಗ್ ವಾಮ್ ಅಂದ್ರೇನು, ಪ್ಯಾಚ್ ರೆಡ್ ಕಲರ್, ರೆಡ್ಡಿಶ್ ಕಲರ್ ಇರುತ್ತೆ ಚರ್ಮದಲ್ಲಿ, ಅಲ್ಲಿ ಕೆನ್ನೆಯಲ್ಲಿ, ಕೈಲಿ ಎಲ್ಲ ಕಡೆ ಆಗುತ್ತೆ. ಇದಾಗ್ತಕ್ಕಂಥದ್ದು. ಮತ್ತೆ ನಿಮಗೆ ಉಗುರು ಸುತ್ತ ಕೂಡ ಅದು ರಿಂಗ್ ವಾಮ್ ಅಂತ ಕೂಡ ಕರಿತೀವಿ. ಅದನ್ನ ಫಂಗಸ್ ಇಂದ ಆಗ್ತಕ್ಕಂಥದ್ದು, ಅಂದ್ರೆ ಫಂಗೈ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಬರ್ತೀನಿ. ಅಶೋಕನ ಯಾವ ಶಿಲಾಶಾಸನದಲ್ಲಿ ಪ್ರತಿಯೊಬ್ಬ ಮನುಷ್ಯನು ನನ್ನ ಮಗು ಎಂದು ಉಲ್ಲೇಖಿಸಿದ್ದಾನೆ? ಯಾವುದು? ಮೇಜರ್ ರಾಕ್ ಎಡಿಕ್ಟ್ ನಂಬರ್ 5, 6, 7, 8. ಯಾವುದು? ಮೇಜರ್ ರಾಕ್ ಶಾಸನ 5ರಲ್ಲಿರ್ತಕ್ಕಂಥ ಶಾಸನದಲ್ಲಿ ಅವನು ಇದನ್ನ ಬರ್ದಿರ್ತಕ್ಕಂಥದ್ದು. ಓಕೆ, ಅದ್ರ ಜೊತೆಗೆ ಅದರಲ್ಲಿ ದಮ್ಮ ದಮ್ಮ ಅಂದ್ರೆ ಧರ್ಮದ ಬಗ್ಗೆ ಬರುತ್ತಾನೆ. ಯಾವ ಧರ್ಮ? ನಮ್ಮ ಬೌದ್ಧ ಧರ್ಮ. ಯಾಕಂದ್ರೆ ಬೌದ್ಧ ಧರ್ಮನ ಅವನು ಏನ್ ಮಾಡ್ತಾನೆ, ಪಸರಿಸ್ತಾನೆ. ಸೊ ಆಪ್ಷನ್ A ಇಸ್ ದ ರೈಟ್ ಆನ್ಸರ್. ಪಾದರಸದ ಮಾಪಕವನ್ನು ಕಂಡು ಹಿಡಿದವರು ಯಾರು? ಅಂದ್ರೆ ಹೂ ಇನ್ವೆಂಟೆಡ್ ಮರ್ಕ್ಯುರಿ ಬ್ಯಾರೋಮೀಟರ್? ಫಸ್ಟ್ ಯಾರು ಕಂಡು ಹಿಡಿದ್ರು ಅಂತ ಯಾರು ಹೇಳ್ತೀರಾ? ಇವಾಂಜೆಲಿಸ್ಟಾ ಟೋರಿಸಲಿ ಇಸ್ ದ ರೈಟ್ ಆನ್ಸರ್. 1643ರಲ್ಲಿ ಇವನು ಕಂಡುಹಿಡಿತಕ್ಕಂಥದ್ದು ಫಸ್ಟ್ ಇಟಾಲಿಯನ್ ಫಿಸಿಸಿಸ್ಟ್. ಇಟಾಲಿಯನ್ ಒಬ್ಬ
ಭೌತಶಾಸ್ತ್ರಜ್ಞ. ಫೈನ್. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಹೋಗೋಣ. ಕರ್ನಾಟಕವನ್ನು ಎಷ್ಟು ಭಾರತೀಯ ರಾಜ್ಯಗಳು ಸುತ್ತುವರೆದಿವೆ? ನೋಡಿ, ಮ್ಯಾಪ್ ಬೇಸ್ಡ್ ಕ್ವಶನ್ ಇವೆಲ್ಲ ನಾವು ಜಿ.ಕೆ ಮಾಡಿಸಿದೀವಿ. ಜಿ.ಕೆ ಸೀರೀಸ್ ಓದ್ಬಿಟ್ರೆ ನೀವು ನಮ್ದು ಜಿ.ಕೆ 2-3 ಪ್ಲೇಸ್, ಒಂದು ಜಿ.ಕೆ ಸೀರೀಸ್ ಅಂತಿದೆ ಗ್ರೂಪ್ ಸಿ ಗೆ, ಇನ್ನೊಂದು ಜಿ.ಕೆ ಎಕ್ಸ್ಪೆಕ್ಟೆಡ್ ಅಂತಿದೆ, ಇನ್ನೊಂದು ಗ್ರೂಪ್ ಸಿ ಜಿ.ಕೆ ಅಂತಾನೆ ಇನ್ನೊಂದಿದೆ. 2-3 ಪ್ಲೇಸ್ ಎಲ್ಲ ನಿಮಗೆ 500 1000 ಕ್ವಶನ್ಸ್ ಸೀರೀಸ್ ಅವುಗಳು. ಓಕೆ, ಸೊ ರೈಟ್ ಆನ್ಸರ್ ಎಷ್ಟು ಸರ್? ಆಪ್ಷನ್ ಡಿ 7 ಅಲ್ವಾ? ಇಲ್ಲ ಮ್ಯಾಪ್ ತಗೊಂಡಿ ನೋಡಿ. ಕರ್ನಾಟಕ ಇಲ್ಲಿ ಗೋವಾ 1, ಕೇರಳ 2, ತಮಿಳುನಾಡು 3, ಆಂಧ್ರ 4, ತೆಲಂಗಾಣ 5, ಮಹಾರಾಷ್ಟ್ರ 6. ಸೊ 6, 7 ಅಲ್ಲ. ಸೊ ಯಾವುದು ಸರ್? 6 ಇಸ್ ದ ರೈಟ್ ಆನ್ಸರ್. 6 ಅಲ್ವಾ? 1 2 3 4 5 6 ಕರೆಕ್ಟ್. ನೆಕ್ಸ್ಟ್ ಬರ್ತೇನೆ. ಕೆಳಗಿನವುಗಳಲ್ಲಿ ಯಾವುದು ಚಿಕ್ಕದಾದ 3 ಅಂಕೆಗಳ ಸಂಖ್ಯೆಗಳನ್ನು 6, 8, 12ರಿಂದ ನಿಖರವಾಗಿ ಭಾಗಿಸಬಹುದು? ಅಲ್ಟಿಮೇಟ್ ಅಂದ್ರೆ ಸ್ಮಾಲೆಸ್ಟ್ ನಂಬರ್ 3 ಡಿಜಿಟ್ ನಂಬರ್, 3 ಅಂಕೆಗಳ ಸಂಖ್ಯೆ, 3 ಡಿಜಿಟ್, ಇದು 3 ಇದೆ, ಇದು 3 ಇದೆ, ಇದು 3 ಸಂಖ್ಯೆ ಡಿಜಿಟ್ ಸಂಖ್ಯೆ, ಇದು 3 ಡಿಜಿಟ್ ಸಂಖ್ಯೆ. 6, 8, 12ರಿಂದ ಭಾಗಿಸ್ಬೇಕು, ಭಾಗ ಆಗ್ಬೇಕು. ಅಂಡ್ ಇಟ್ ಶುಡ್ ಬಿ ಸ್ಮಾಲೆಸ್ಟ್, ಚಿಕ್ಕದಾಗಿರ್ಬೇಕು. ಸ್ಮಾಲೆಸ್ಟ್ ಅಂತ ಕೇಳಿದ್ದಾನೆ. ಏನು ಮಾಡ್ಬೇಡಿ, ಈ ತರ 3 ನಂಬರ್ ಕೊಟ್ಟಿದ್ದಾನೆ. ಫಸ್ಟ್ LCM ಕಂಡುಹಿಡಿ. ನೋಡ್ತಾ ಇದ್ದಂಗೆ ಹೇಳ್ಬೋದು LCM ಎಷ್ಟು ಅಂತ. ಹೇಳ್ತೀರಾ? 24 LCM is equal to 24. ಗೊತ್ತಾಗ್ಲಿಲ್ವಾ? ಮಾಡಿ ಸರ್, ತೊಂದ್ರೆ ಇಲ್ಲ. 2ರಿಂದ ಮಾಡಿ. 2 3 6 2 4 8 2 6 12. ಸೊ ಅಗೇನ್ 2ರಿಂದ ಮಾಡಿ. 3 ಹಂಗೆ 2 4 2 3 6. ಅಗೇನ್ 2ರಿಂದ ಮಾಡಿ. 3 1 3. ಸೊ 3ರಿಂದ ಮಾಡಿ. 3 1 1. ಎಷ್ಟೊತ್ತು? 3 2 6 6 2 12 12 2 24. ಸೊ 24 LCM ಆಯ್ತು. ಈಗ 24 LCM ಅಂದ್ರೆ 24ರಿಂದ ನಾವು ಎಷ್ಟು ಗುಣಿಸಿದ್ರೆ 3 ಡಿಜಿಟ್ ನಂಬರ್. ಈಗ ನೋಡಿ ಸಿಂಪಲ್, 3 ಡಿಜಿಟ್ ನಂಬರ್ ಅಂದ್ರೆ 3 ಡಿಜಿಟ್ ನಂಬರ್ ಅಂದ್ರೆ ಸ್ನೇಹಿತರೆ ಫಸ್ಟ್ ಬರೋದು ಯಾವ್ದು ಸರ್? 99 ಡಿಜಿಟ್ 100ನೇ ನಂಬರ್ ಬರುತ್ತೆ. ಈಗ 24 ಇಂಟು ಎಷ್ಟು ಮಾಡಿದ್ರೆ ಈ 100 ಬರುತ್ತೆ? ಚೆಕ್ ಮಾಡಿ. 24 ಅಥವಾ 24ರಿಂದ 100 ಭಾಗಿಸಿದ್ರು ಆಯ್ತು, ಅಥವಾ ಇಂಟು ಮಾಡಿದ್ರು ಆಯ್ತು. 24 ಎಷ್ಟಾಗುತ್ತೆ ನೋಡಿ? 4 4 16, 4 2 8 96. ಸೊ ದಿಸ್ ಇಸ್ 96 ಆಯ್ತು. ನೆಕ್ಸ್ಟ್ ಡಿಜಿಟ್ ಏನು? ಇಸ್ 2 ಡಿಜಿಟ್ ನಂಬರ್. ನಮಗೆ ಬೇಕಾದ 3 ಡಿಜಿಟ್. 24 ಇಂಟು 5 ಮಾಡೋದೆಷ್ಟು? 120. ಸೊ ದಿಸ್ ಇಸ್ ದ ಸ್ಮಾಲೆಸ್ಟ್ 3 ಡಿಜಿಟ್ ನಂಬರ್ ವಿಚ್ ಇಸ್ ಡಿವಿಸಿಬಲ್ ಬೈ 6, 8 and 12. 6, 8, 12ರಿಂದ 120 ಡಿವಿಸಿಬಲ್ ಆಗುತ್ತೆ. ಚೆಕ್ ಮಾಡಿ. ಈಗ ನಿಮ್ಗೆ ಅದು ಗೊತ್ತಾಗ್ಲಿಲ್ವಾ? ಆಪ್ಷನ್ ತಗೊಳ್ಳಿ. 6, 8, 12 ಇಟ್ಕೊಂಡು ಇಲ್ಲಿ ಫಸ್ಟ್ ಚಿಕ್ಕದ ಸಂಖ್ಯೆ ಯಾವುದು? 120. ಡಿವೈಡ್ ಮಾಡಿ ನೋಡಿ. 240 ಈ 3 ಸಂಖ್ಯೆಯಿಂದ ಡಿವೈಡ್ ಮಾಡಿ ನೋಡಿ. ಅಂದ್ರೆ ಎರಡನೇ ಮೆಥಡ್, ಆಪ್ಷನ್ ಮೆಥಡ್ ಹೇಳ್ತಾ ಇದೀನಿ. ಈಗ ಇದು ಇಟ್ಕೊಂಡು ಇದನ್ನ 6ರಿಂದ ಡಿವೈಡ್ ಮಾಡ್ಬೋದಾ? ಮಾಡ್ಬೋದು. 128ರಿಂದ ಮಾಡ್ಬೋದಾ? ಮಾಡ್ಬೋದು. 120 12ರಿಂದ ಮಾಡ್ಬೋದಾ? ಮಾಡ್ಬೋದು. ಓಕೆ, ಸೊ ನೋಡಿ, ಚೆಕ್ ಮಾಡಿ. ಆಗುತ್ತೆ. ನೆಕ್ಸ್ಟ್ 180 ಇದೆ. ಚೆಕ್ ಮಾಡಿ ಆಗುತ್ತೋ ಇಲ್ವೋ ಚೆಕ್ ಮಾಡಿ. ಎಲ್ಲದ್ರಿಂದ ಆಗುತ್ತೆ ಅಂದ್ರೆ ಇಲ್ಲಿ ಚಿಕ್ಕದಿರೋದು ಯಾವ್ದು? 120. ಸೊ 120 ರೈಟ್ ಆನ್ಸರ್ ಆಗುತ್ತೆ. ಇದು ಆಲ್ಟರ್ನೇಟಿವ್ ಆಪ್ಷನ್ ಮೆಥಡ್ ನಾನು ನಿಮ್ಗೆ ಹೇಳಿದ್ದು. ಈಗ ನಾವು ನಾರ್ಮಲ್ ಮೆಥಡ್ ನೋಡೋದಾದ್ರೆ LCM ಕಂಡಿಡ್ಕೋಬೇಕು ಆ 3 ಡಿಜಿಟ್. ಅದರಿಂದ ನಾವು ಮಲ್ಟಿಪ್ಲಿಕೇಶನ್ ಮಾಡಿದಾಗ ಫಸ್ಟ್ ಲೋಯೆಸ್ಟ್ ನಮ್ಗೆ 3 ಡಿಜಿಟ್ ನಂಬರ್ ಬರೋದು ಯಾವ್ದು ಸರ್? 120. ಸೊ 120 ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಲ್ಲ? 2 ಮೆಥಡ್ಸ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ. ಒಂದು ಮೆಥಡ್ ನಂಬರ್ 1, ಇದು ಆಪ್ಷನ್ ಮೆಥಡ್ ನಂಬರ್ 2. ಓಕೆ, ಆಪ್ಷನ್ ಮೆಥಡ್ ಅಲ್ಲಿ ಕೂಡ ಮಾಡಬಹುದು. ಫೈನ್. ಸೊ ನೆಕ್ಸ್ಟ್ ಹೋಗೋಣ, ಬರ್ತೀನಿ. 32 ಬಿಟ್ ಕಾರ್ಯಾಚರಣೆಗಳನ್ನು ಡ್ಯಾಶ್ ನಲ್ಲಿ ಮೈಕ್ರೋಸಾಫ್ಟ್ ಮೊದಲ ಬಾರಿಗೆ ಪರಿಚಯಿಸು. ಅಂದ್ರೆ 32 ಬಿಟ್ ಆಪರೇಷನ್, 32 ಬಿಟ್ ಕಂಪ್ಯೂಟರ್ಸ್, 64 ಬಿಟ್ ಕಂಪ್ಯೂಟರ್ಸ್ ಅಂತ ಎಲ್ಲ ಕರಿತೀವಲ್ಲ ನಾವು. ಸೊ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಮೊದಲು ಬಾರಿಗೆ ಯಾವ ಒಂದು ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಇದು ಮೈಕ್ರೋಸಾಫ್ಟ್ ಪರಿಚಯ ಮಾಡಿತು ಅಂತ? ವಿಂಡೋಸ್ 3.11 ಇಸ್ ದ ರೈಟ್ ಆನ್ಸರ್. ಎಷ್ಟು ಸರ್? ವಿಂಡೋಸ್ 3.11. ಓಕೆ, ನೆಕ್ಸ್ಟ್ ಬರ್ತೀನಿ. ಪದವನ್ನು ಹೈಲೈಟ್ ಮಾಡಲು ನೀವು ಏನು ಮಾಡುತ್ತೀರಿ? ನೀವು ಕರ್ಸರ್ ಅನ್ನು ಪದದ ಪಕ್ಕದಲ್ಲಿ ಇರಿಸಿ ತದನಂತರ. ಸಿಂಪಲ್ ಕ್ವಶನ್ ಇದು. ಅಂದ್ರೆ ಒಂದು ಪದವನ್ನ ಹೈಲೈಟ್ ಮಾಡ್ಬೇಕು, ನಾನು ಏನ್ ಮಾಡ್ತೀನಿ? ಈಗ ನೋಡಿ, ಹೈಲೈಟರ್ ತಗೋತೀನಿ. ಒಂದು ಪದ ಇಲ್ಲಿ ನೋಡಿ, ಹೈಲೈಟರ್ ನಿಮ್ಗೆ ಯೆಲ್ಲೋ ಕಲರ್ ಕಾಣುತ್ತೆ. ಇಲ್ಲಿ ಇಡ್ತೀನಿ ಕರ್ಸರ್, ಇಟ್ಬಿಟ್ಟು ನಾನು ಪ್ರೆಸ್ ಮಾಡಿ ಹಿಂಗ್ ಮಾಡಿದ್ರೆ ಹೈಲೈಟ್ ಆಗ್ತಾ ಹೋಗುತ್ತೆ. ಅಂದ್ರೆ ಏನರ್ಥ? ಈಗ ಒಂದು ಎಲ್ಲಿ ನಾವು ಹೈಲೈಟ್ ಮಾಡ್ಬೇಕು ಅದ್ರ ಪಕ್ಕದಲ್ಲಿ ಇಡಿಸ್ತೀವಿ, ಅದನ್ನ ಪ್ರೆಸ್ ಮಾಡ್ತೀವಿ. ಇಲ್ಲಿ ಮೌಸ್ ಅಲ್ಲಿ ಡೌನ್ ಬಟನ್ ಮಾಡ್ತೀವಿ. ಅಂದ್ರೆ ರೈಟ್ ಆನ್ಸರ್ ಏನು ಸರ್? ಆಪ್ಷನ್ ಡ್ರ್ಯಾಗ್ ದ ಮೌಸ್ ವೈಲ್ ಹೋಲ್ಡಿಂಗ್ ದ ಬಟನ್ ಇಸ್ ದ ರೈಟ್ ಆನ್ಸರ್. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಲ್ಲ? ಎಸ್. ಕರ್ನಾಟಕದಲ್ಲಿ ಒಟ್ಟು ಎಷ್ಟು ಜಿಲ್ಲೆಗಳಿವೆ? ಈಸಿ ಕ್ವಶನ್ ಇದು. 31 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬರ್ತೀನಿ. ಸಾರ್ವತ್ರಿಕ ಚುನಾವಣೆಗಳಲ್ಲಿ ಎಲೆಕ್ಟ್ರಾನಿಕ್ ಮತಯಂತ್ರ ಬಳಸಿದ ಮೊದಲ ರಾಜ್ಯ. ಇಲ್ಲಿ ಜನರಲ್ ಎಲೆಕ್ಷನ್ಸ್ ಅಂತ ಕೊಟ್ಟಿದ್ದಾನೆ, ಬಟ್ ಆಪ್ಷನ್ಸ್ ನಮಗೆ ಕೇರಳ, ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ ಅಂತ ಕೊಟ್ಟಿದ್ದಾನೆ.
ಆಕ್ಚುಲಿ ಜನರಲ್ ಎಲೆಕ್ಷನ್ ಅಂದ್ರೆ ಬೈ ಎಲೆಕ್ಷನ್ ಅಲ್ಲಿ ಫಸ್ಟ್ ಟೈಮ್ ಕೇರಳದಲ್ಲಿ ಯೂಸ್ ಮಾಡ್ತಾರೆ. ಕೇರಳ. ಓಕೆ, 1900 ಒಂದ್ ಸೆಕೆಂಡ್, ನಾನು ಇಲ್ಲಿ ಪೆನ್ ತಗೊಂಡ್ಬಿಡ್ತೀನಿ. ಎಸ್, 1982ರಲ್ಲಿ ಕೇರಳ ನಾರ್ತ್ ಪರ್ವರ್ ಅಸೆಂಬ್ಲಿಲಿ 50 ಬೂತ್ ಗಳಲ್ಲಿ ಇದನ್ನ ಯೂಸ್ ಮಾಡ್ತಾರೆ. ಅದು ಬೈ ಎಲೆಕ್ಷನ್ ಆಯ್ತಲ್ವಾ. ಬಟ್ ಇಲ್ಲಿ ಆಪ್ಷನ್ಸ್ ಕೊಟ್ಟಿಲ್ಲ. ನಾವು ಎಲೆಕ್ಟ್ರಿಕಲ್ ಇವಿಎಂ ಮೆಷಿನ್ ECI ವೆಬ್ಸೈಟ್ ತಗೊಂಡು ನೋಡಿದ್ರೆ ಈ ಪ್ಯಾರಾಗ್ರಾಫ್ ನಿಮಗೆ ಸಿಗುತ್ತೆ. ಅಲ್ಲ ಅದನ್ನೇ ಹೇಳಿರೋದು 1982 ಆದ್ಮೇಲೆ 1988 ಅಲ್ಲಿ, ಯಾಕಂದ್ರೆ ಅದಾದ್ಮೇಲೆ ಕರೆಕ್ಟ್ ಆಗಿ ನಮಗೆ ಒಂದು ಕಾಯ್ದೆ ಇದನ್ನ ಯೂಸ್ ಮಾಡ್ಬೋದೋ ಬೇಡವೋ ಅಂತ ಇರ್ಲಿಲ್ಲ. ಅದನ್ನ ಒಂದು ಕಾಯ್ದೆ ಮುಖಾಂತರ ತಂದ ಮೇಲೆ 1988 ಮೇಲೆ 25 ಲೆಜಿಸ್ಲೇಟಿವ್ ಅಸೆಂಬ್ಲಿಗಳಲ್ಲಿ ಮಧ್ಯಪ್ರದೇಶ, ರಾಜಸ್ಥಾನ್, ಡೆಲ್ಲಿ ಮಾಡ್ತಾರೆ. 1999ರಲ್ಲಿ ಗೋವಾದಲ್ಲಿ ಕಂಪ್ಲೀಟ್ ಆಗಿ ಇವಿಎಂ ನ ಯೂಸ್ ಮಾಡ್ತಾರೆ. ಸೊ ಅದಾದ್ಮೇಲೆ ಬೇರೆ ರಾಜ್ಯಗಳಲ್ಲಿ ಯೂಸ್ ಮಾಡ್ಕೊಂಡು ಬರ್ತಾರೆ. ಸೊ ಇಲ್ಲಿ ಆಪ್ಷನ್ಸ್ ಕೊಟ್ಟಿರೋ ಪ್ರಕಾರ ನಮ್ಗೆ ಇಲ್ಲಿ ಮಧ್ಯಪ್ರದೇಶನೂ ಇಲ್ಲ, ನಮಗೆ ದೆಹಲಿನೂ ಇಲ್ಲ, ಗೋವಾನೂ ಇಲ್ಲ. ಸೊ ಕೇರಳ ಕೊಟ್ಟಿದ್ದಾನೆ. ಸೊ ಕೇರಳ ಕಣ್ಮುಚ್ಕೊಂಡು ಟಿಕ್ ಹಾಕ್ತಾರೆ. ಓಕೆ, ನೆಕ್ಸ್ಟ್ ಬರ್ತೇನೆ. ಒಂದು ಲೇಖನದ ಪಟ್ಟಿ ಮಾಡಿದ ಬೆಲೆ ರು 65, ಗ್ರಾಹಕರು ಅದಕ್ಕೆ 56 ರೂಪಾಯಿ 16 ಪೈಸೆ ಪಾವತಿಸ್ತಾರೆ. ಅವರಿಗೆ ಸತತವಾಗಿ 2 ರಿಯಾಯಿತಿ ನೀಡಲಾಯಿತು. ಮೊದಲ ರಿಯಾಯಿತಿ 10% ಆಗಿದ್ರೆ ಎರಡನೇ ಕಂಡುಹಿಡಿಯಿರಿ. ಡಿಸ್ಕೌಂಟ್ ಕೇಳಿದ್ದಾನೆ ಸರ್. 65 ರೂಪಾಯಿ ಮಾರ್ಕೆಟ್ ಪ್ರೈಸ್, ಲಿಸ್ಟೆಡ್ ಪ್ರೈಸ್ 65 ರೂಪಾಯಿ ಆ ಒಂದು ವಸ್ತುವಿನ ಬೆಲೆ, ಅದ್ರ ಮೇಲೆ MRP ಇದೆ. ಆದ್ರೆ ಕಸ್ಟಮರ್ ಏನ್ ಮಾಡ್ತಾನೆ, ನಾನು 56 ರೂಪಾಯಿ 16 ಪೈಸೆ ಮಾತ್ರ ಕೊಡ್ತೀನಿ ಅಂತ ಹೇಳ್ತಾನೆ. ಹಂಗಾರೆ ಎಷ್ಟು ಡಿಸ್ಕೌಂಟ್? ಫಸ್ಟ್ ಏನ್ ಮಾಡ್ತಾನೆ, ಅಂಗಡಿಯವರು 10% ಡಿಸ್ಕೌಂಟ್ ಕೊಡ್ತೀನಿ ಅಂತ ಹೇಳಿರ್ತಾನೆ. ಇಲ್ಲ ನನ್ನ ಹತ್ರ ಇರೋದು 56 ರೂಪಾಯಿ 16 ಪೈಸೆ. ಹಂಗಾರೆ ಇನ್ನ ನೆಕ್ಸ್ಟ್ ಇನ್ನೊಂದು % ಡಿಸ್ಕೌಂಟ್ ಕೊಡ್ತಾನೆ. ಅವಾಗ 56 ರೂಪಾಯಿ 16 ಆಗುತ್ತೆ. ಯಾಕಂದ್ರೆ ಬಿಲ್ ಅಲ್ಲಿ ಡಿಸ್ಕೌಂಟ್ ತೋರಿಸ್ಬೇಕಲ್ಲ. ಸೊ ಹಾಗಾಗಿ ಆ ಇನ್ನೊಂದು % ಡಿಸ್ಕೌಂಟ್ ಏನು ಅಂತ ಕೇಳ್ತಾನೆ. ಅರ್ಥ ಆಗ್ತಿದೆಯಲ್ಲ? ಅರ್ಥ ಆಗ್ಲಿಲ್ಲ, ಅರ್ಥ ಮಾಡಿಸ್ತೀನಿ ಸ್ನೇಹಿತರೆ. 65 ರೂಪಾಯಿ. ಓಕೆ, ಫೈನ್. ಈಗ ಸಿಂಪಲ್, 10% ಫಸ್ಟ್ ಡಿಸ್ಕೌಂಟ್ 10%, ಸೆಕೆಂಡ್ ಡಿಸ್ಕೌಂಟ್ ಕಂಡುಹಿಡಿಬೇಕು ನಾವು. ಈಗ 65 ರೂಪಾಯಿಲಿ 10% ಡಿಸ್ಕೌಂಟ್ ಅಂದ್ರೆ ಏನು? 10% ಅಂದ್ರೆ ಎಷ್ಟು ಸರ್? ಇಲ್ಲಿ .1 ಚುಕ್ ಕೇಳಿದ್ರೆ 6 ರೂಪಾಯಿ ಆಗುತ್ತೆ. ಅಂದ್ರೆ ಈ 65 ರೂಪಾಯಿಲಿ 6.5 ಕಳೆದ್ರೆ ಎಷ್ಟಾಗತ್ತೆ ನಮಗೆ? 58.5. ಸೊ ಈ 58.5 ಇದೆಯಲ್ಲ, ಇದ್ರ ಮೇಲೆ ನೋಡಿ, ಇದ್ರ ಮೇಲೆ ಇನ್ನೊಂದು ಡಿಸ್ಕೌಂಟ್ ಕೊಡ್ಬೇಕು. ಮೈನಸ್ ಡಿಸ್ಕೌಂಟ್ ಕೊಟ್ರೆ ನಮ್ಗೆ 56 ರೂಪಾಯಿ 16 ಪೈಸೆ ಬರುತ್ತೆ. ಅಂದ್ರೆ 56.16 ನಾವು ಕಳೆದ್ರೆ ಎಷ್ಟು ಸಿಗುತ್ತೆ ನಮಗೆ? 50 ಪೈಸದಲ್ಲಿ 58.5 ಅಂದ್ರೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಫಸ್ಟ್ ನೀವು ತಿಳ್ಕೊಬೇಕು. ಯಾಕೆ ಅಂತ ಹೇಳ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನಮಗೆ 2 ರೂಪಾಯಿ ತೋರಿಸ್ತಾ ಇದೆ. 50ರಲ್ಲಿ 16 ಕಳೆದ್ರೆ ನಮಗೆ 34 ತೋರಿಸುತ್ತೆ. ಅಂದ್ರೆ 2 ರೂಪಾಯಿ ಏನಿದೆ, 2 ರೂಪಾಯಿ 34 ಪೈಸೆ ಡಿಸ್ಕೌಂಟ್ ನಮಗೆ ಸಿಗಬೇಕು. ಅಂದ್ರೆ ಈ 2 ರೂಪಾಯಿ 34 ಪೈಸೆ ಎಷ್ಟು ಡಿಸ್ಕೌಂಟ್ ಅಂತ ಕಂಡುಹಿಡಿತಕ್ಕಂಥದ್ದು. ಈಗ ನಿಮ್ಗೆ ಗೊತ್ತಾಗಿಲ್ವಾ? ಇಷ್ಟು ಗೊತ್ತಾಯ್ತಾ? ಎಷ್ಟ್ರಲ್ಲಿ ಕಂಡುಹಿಡಿತೀರಾ ಸರ್? 2 ರೂಪಾಯಿ 34 ಯಾವಾಗ ಡಿಸ್ಕೌಂಟ್ ಕೊಡ್ತೀರಾ? 58ರಲ್ಲಿ. ಇದು ನೀವು ಹಿಂಗೂ ಮಾಡ್ಬೋದು. 2 ರೂಪಾಯಿ 34 ಏನಿದೆ ಇಲ್ಲಿ ಮೈನಸ್ ಮಾಡಿದೀವಲ್ಲ, ಇದರಿಂದ ಏನು ಬೇಕು ನಮ್ಗೆ? ಎಷ್ಟಲ್ಲಿ ಬೇಕು? 58.50 ಬೇಕು. ಇಂಟು 100 ಮಾಡಿದ್ರೆ ನಮ್ಗೆ ಸಿಗೋದು. ಇದನ್ನ ನಾವು ಮಾಡಕ್ ಕಷ್ಟನಾ? ಕಷ್ಟ ಆದ್ರೆ ಏನೂ ಇಲ್ಲ, ಸಿಂಪಲ್. ಈಗ 58.50 ಇನ್ನೊಂದು ನೋಡಿ, 58.50 1% ಅಂದ್ರೆ ಎಷ್ಟು? ಇಲ್ಲಿ ಇಡ್ತೀವಿ. 10% ಅಂದ್ರೆ 5 ರೂಪಾಯಿ 80 ಪೈಸೆ. 1% ಅಂದ್ರೆ 58 ಪೈಸೆ ಅನ್ಕೊಳ್ಳೋಣ ಅಲ್ವಾ? 58 ಪೈಸೆ ಅನ್ಕೋ. 1% ಅಂದ್ರೆ 58 ಪೈಸೆ, 0.58. 2% ಅಂದ್ರೆ ಎಷ್ಟು ಸರ್? 2% ಅಂದ್ರೆ ನಮ್ಗೆ 116 ಅಂದ್ರೆ 1 ರೂಪಾಯಿ 16 ಪೈಸೆ ಆಯ್ತು ಅಂತ ಇಟ್ಕೊಳ್ಳೋಣ ಅಲ್ವಾ ಸರ್? ಎಸ್. 4% ಅಂದ್ರೆ ಎಷ್ಟು ಅಂದ್ರೆ ಡಬಲ್ ಮಾಡಿ. 4% ಅಂದ್ರೆ ಎಷ್ಟು? 2 ರೂಪಾಯಿ 24 ಪೈಸೆ. ಇಲ್ಲ ನಾನು 50 ಬಿಟ್ಬಿಟ್ಟಿದ್ದೀನಿ, 0.50. ಇಲ್ಲಿ 2 ರೂಪಾಯಿ 24, 2 ರೂಪಾಯಿ 34 ಅದನ್ನು ಸೇರಿಸ್ಕೊಂಡ್ರೆ ಅಪ್ರಾಕ್ಸಿಮೇಟ್ಲಿ ನನಗೆ 4% ಡಿಸ್ಕೌಂಟ್ ಬೇಕಲ್ವಾ? ಸೊ ಒಂದು 10% ಆದ್ರೆ ಇನ್ನೊಂದು ಎಷ್ಟು ಸರ್? 4%. ಕಣ್ಣು ಮುಚ್ಕೊಂಡು ಟಿಕ್ ಹಾಕ್ತೀವಿ. ಇದು ನಾರ್ಮಲ್ ಮೆಥಡ್ ಅಲ್ಲಿ ಕಾನ್ಸೆಪ್ಟ್ ಗೊತ್ತಿದ್ರೆ ಹಿಂಗೆ ಮಾಡ್ಬೋದು. ಕನ್ವೆನ್ಷನಲ್ ಮೆಥಡ್ ಯಾವ ಫಾರ್ಮುಲಾ ಬೇಕಾಗಿಲ್ಲ. ಗೊತ್ತಾಗ್ಲಿಲ್ಲ ಅಂದ್ರೆ ಯು ಕ್ಯಾನ್ ಡೂ ಇಟ್ ಬೈ ದಿಸ್. 58.5 2.34 ಇಂಟು 100 ಮಾಡಿದ್ರೆ ನಿಮಗೆ 4% ಬರುತ್ತೆ. ಅರ್ಥ ಆಗ್ತಿದೆಯಲ್ಲ ಸ್ನೇಹಿತರೆ? ಒಂದು 10%, ಇನ್ನೊಂದು 4% ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಬರ್ತೀನಿ ನಾನು. ಫೈಲ್ ವಿಸ್ತರಣೆಯನ್ನು ಡ್ಯಾಶ್ ಸಲುವಾಗಿ ಬಳಸಲಾಗುತ್ತದೆ. ಫೈಲ್ ಎಕ್ಸ್ಟೆನ್ಷನ್, ನಮ್ಮ ಕಂಪ್ಯೂಟರ್ ಅಲ್ಲಿ ಫೈಲ್ ಎಕ್ಸ್ಟೆನ್ಷನ್ ಅಂದ್ರೆ .pptx, .pdf, .txt ಇವೆಲ್ಲ ಏನ್ ಹೇಳುತ್ತೆ? ನಾವು ಯಾವ ಫೈಲ್ ಟೈಪ್ ಅಂತ ಐಡೆಂಟಿಫೈ ಮಾಡುತ್ತೆ. ಫೈಲ್ ಪ್ರಕಾರವನ್ನು ಗುರುತಿಸ್ತಕ್ಕಂಥದ್ದು. ನೋಡಿ, ಕಂಪ್ಯೂಟರ್ ಕೂಡ ಕೇಳಿದ್ದಾನೆ ಇದರಲ್ಲಿ. ನಮ್ಮ ಕಂಪ್ಯೂಟರ್ ಸೀರೀಸ್ ನೋಡಿದ್ರೆ
ಆರಾಮಾಗಿ ಇವೆಲ್ಲ ಮಾಡಬಹುದಾಗಿತ್ತು, ಈಸಿ ಕ್ವಶನ್ಸ್. ಓಕೆ, ಇದು ಕೂಡ ಮೆಂಟಲ್ ಎಬಿಲಿಟಿ ಈಸಿ ಕ್ವಶನ್ ಇದೆ. 154 ಚದರ ಇಂಚುಗಳಷ್ಟು ವಿಸ್ತೀರ್ಣ ಇರುವ ವೃತ್ತದ ತ್ರಿಜ್ಯ ಯಾವುದು? ವಿಸ್ತೀರ್ಣ ಕೊಟ್ಟಿದ್ದಾನೆ ಅಂದ್ರೆ ನಮಗೆ ಏರಿಯಾ ಅಲ್ವಾ, ರೇಡಿಯಸ್ ಆಫ್ ಸರ್ಕಲ್ ಹೂಸ್ ಏರಿಯಾ, ಎಸ್ ಏರಿಯಾ ಕೊಟ್ಟಿದ್ದಾನೆ 154 ಸ್ಕ್ವೇರ್ ಇಂಚಸ್ ಅಲ್ಲಿ ಕೊಟ್ಟಿದ್ದಾನೆ, ನೋ ಪ್ರಾಬ್ಲಮ್. ನಮ್ಗೆ ಇಂಚಸ್ ಅಲ್ಲೇ ಕೇಳಿದ್ದಾನೆ, ಹಾಗಾಗಿ ನೋ ಪ್ರಾಬ್ಲಮ್. ಸೊ ತ್ರಿಜ್ಯ ರೇಡಿಯಸ್ ಎಷ್ಟು? a is equal to pi r square. So r square is equal to a by pi. So r is equal to square root of a by pi. So a ಅಂದ್ರೆ ಎಷ್ಟು? 154. pi ಅಂದ್ರೆ ಎಷ್ಟು? 22/7. ಸೊ ಇದನ್ನ ಹೆಂಗ್ ಬರ್ಕೋಬೋದಾ? 154 ಡಿವೈಡೆಡ್ ಬೈ 7, 22 ಇಂಟು 7 ಆಗುತ್ತೆ. ಇದು ಸ್ಕ್ವೇರ್ ರೂಟ್ ಕ್ಲೀನ್ ಆಗಿ ಆಗುತ್ತೆ. 22 7 ಕ್ಲೀನ್ ಆಗಿ ಆಗುತ್ತೆ. 7 49 ಅಂದ್ರೆ ಸ್ಕ್ವೇರ್ ರೂಟ್ ಅಂತ ತೆಗೆದ್ರೆ 7 inches is the right answer. ಈಸಿ ಕ್ವಶನ್, ಎಲ್ಲ ಈಸಿ ಕ್ವಶನ್. ಯಾಕಂದ್ರೆ ನೀವು ತುಂಬಾ ಬೆಚ್ಚಿಬಿಡ್ತೀರಿ, ಇಂಚಸ್ ಅಲ್ಲಿ ಏನೋ ಕೊಟ್ಬಿಟ್ಟು ಆಪ್ಷನ್ಸ್ ನಮ್ಗೆ ಆನ್ಸರ್ ಇಂಚಸ್ ಅಲ್ಲಿ ಕೊಟ್ಟ. ನೆಕ್ಸ್ಟ್ ಬರ್ತೇನೆ. ಎನ್ಸೆಫಲಿಟಿಸ್ ಪ್ರತ್ಯಯದೊಂದಿಗೆ ಹೆಸರುಗಳನ್ನು ಹೊಂದಿರುವ ಯಾವುದೇ ರೋಗವು ಡ್ಯಾಶ್ ನ ಅಸ್ವಸ್ಥತೆ ಆಗಿದೆ. ಎನ್ಸೆಫಲಿಟಿಸ್ ಅಂದ್ರೆ ಅದು ನಮ್ಮ ಮೆದುಳಿಗೆ ಸಂಬಂಧಪಟ್ಟ ರೋಗ, ಮೆದುಳಿಗೆ ಸಂಬಂಧಪಟ್ಟ ರೋಗ. ಎನ್ಸೆಫಲೈಟಿಸ್ ಅಂತ ಇನ್ಫ್ಲಮೇಷನ್ ಆಫ್ ಬ್ರೈನ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಬರ್ತೇನೆ. ಒಂದು ಅಥವಾ ಹೆಚ್ಚಿನ ಹಂತಗಳಲ್ಲಿ ಸಾಬೀತಾಗಿರುವ ಹೇಳಿಕೆಯ ಸತ್ಯವನ್ನು ಆಧರಿಸಿವೆ ಎಂದು ತರ್ಕಿಸುವುದು. ಓಕೆ, ನೇರ ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ ರೀಸನಿಂಗ್ ಕ್ವಶನ್, ಒಂದು ತರ್ಕಬದ್ಧ ಕ್ವಶನ್ ಕೇಳಿದ್ದಾನೆ. ರೀಸನಿಂಗ್ ವೇರ್ ಒನ್ ಆರ್ ಮೋರ್ ಸ್ಟೆಪ್ಸ್ ಆರ್ ಬೇಸ್ಡ್ ಆನ್ ದ ಟ್ರೂತ್ ಆಫ್ ದ ಸ್ಟೇಟ್ಮೆಂಟ್ ಬೀಯಿಂಗ್ ಪ್ರೂವ್ಡ್. ಅಂದ್ರೆ ಒಂದು ಸ್ಟೇಟ್ಮೆಂಟ್ ನ ಒಂದಕ್ಕಿಂತ ಹೆಚ್ಚು ಸ್ಟೆಪ್ಸ್ ಅಲ್ಲಿ ಪ್ರೂವ್ ಮಾಡಿದ್ರೆ ಅದನ್ನ ಏನಂತ ಕರಿತೀವಿ ಅಂತ? ಸರ್ಕ್ಯುಲರ್ ರೀಸನಿಂಗ್ ಅಂತ ಕರಿತೀವಿ, ವೃತ್ತಾಕಾರದ ತಾರ್ಕಿಕತೆ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್ ಬರ್ತಾನೆ. APRXS ಮತ್ತು Z ಸಾಲಾಗಿ ಕುಳಿತಿದ್ದಾರೆ, S ಮತ್ತು Z ಕೇಂದ್ರದಲ್ಲಿದ್ದಾರೆ, A ಮತ್ತು P ತುದಿಯಲ್ಲಿದ್ದಾರೆ. ಇದನ್ನ ಬರ್ಕೋತಾ ಹೋಗ್ಬೇಕು. 6 ಜನ, 1 2 3 4 5 6. ಇಲ್ಲಿ S ಮತ್ತೆ Z ಈ 2 ಬರ್ಕೋಬೇಕು. ಯೂಶಲಿ 2 ಬರ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ. ಬಟ್ ಇದು ಸಿಂಪಲ್ ಕ್ವಶನ್, ಒಂದಿದ್ರ ಮಾಡಬಹುದು. ಓಕೆ, ಸೊ ಈಗ ಒಂದ್ ಕಡೆ ತಗೋತೀನಿ. S ಮತ್ತು Z ಕೇಂದ್ರದಲ್ಲಿದ್ದಾರೆ. ಇಲ್ಲಿ ನೋಡ್ತಾ ಇರೋದು ಈ ಕಡೆ. ಓಕೆ, ಏನು ಕೊಟ್ಟಿಲ್ಲ ಅಂದ್ರೆ ಈ ಕಡೆ ನೋಡ್ತಾ ಇದ್ದಾರೆ ಅಂತ ಅರ್ಥ. ಎಸ್ ಮತ್ತೆ ಝೆಡ್, ಇಲ್ಲಿ ಎಸ್ ಕೂತಿರ್ಬೋದು, ಇಲ್ಲಿ ಝೆಡ್, ಅಥವಾ ಇಲ್ಲಿ ಝೆಡ್ ಕೂತಿರ್ಬೋದು, ಅಥವಾ ಇಲ್ಲಿ ಎಸ್ ಕೂತಿರ್ಬೋದು. ಅದನ್ನ ಕರೆಕ್ಟ್ ಆಗಿ ಕೊಟ್ಟಿಲ್ಲ ಅವನು, ಹಾಗಾಗಿ ಬಾರ್ ಇಟ್ಕೊಂಡು ಹಾಕೋಣ. ಬಟ್ ನಲ್ಲಿ ಇವೆರಡು ಜಾಗದಲ್ಲಿ ಮಾತ್ರ ಎಸ್ ಅಂಡ್ ಝೆಡ್ ಕೇಂದ್ರ ಸೆಂಟ್ರಲ್ 2 ಭಾಗದಲ್ಲಿ ಕೂತಿದ್ದಾರೆ. ಎ ಪಿ ಆರ್ ಅಟ್ ದ ಎಂಡ್ಸ್. ನೋಡಿ, ಎ ಪಿ ಎಂಡ್ ಅಲ್ಲಿ ಎ ಇಲ್ಲಿ ಬರ್ಬೋದು, ಪಿ ಇಲ್ಲಿ ಬರ್ಬೋದು, ಅಥವಾ ಪಿ ಇಲ್ಲಿ ಬರ್ಬೋದು, ಎ ಇಲ್ಲಿ ಬರ್ಬೋದು. ಎಗೇನ್ ಕನ್ಫ್ಯೂಸ್. ಬಟ್ ಇಲ್ಲಿ ಸ್ಟೇಟ್ಮೆಂಟ್ ಇದೆಯಲ್ಲ, ಇದು ಹೇಳುತ್ತೆ ಆರ್ ಈಸ್ ಸಿಟ್ಟಿಂಗ್ ಟು ದ ಲೆಫ್ಟ್ ಆಫ್ ಎ. ಆರು ಎ ನ ಲೆಫ್ಟ್ ಭಾಗದಲ್ಲಿ ಕೂತಿದ್ದಾನೆ ಅಂತ. ಸೊ ಇಲ್ಲಿ ನಾವ್ ಎ ಹಾಕಕ್ಕಾಗಲ್ಲ, ಯಾಕಂದ್ರೆ ಎಡಗಡೆ ಇದಾಗತ್ತೆ. ನೋಡಿ, ಈ ಕಡೆ ಮುಖ ಮಾಡಿದ್ರೆ ಎಡಗಡೆ ಇದಾಗತ್ತೆ. ಸೊ ಹಾಗಾದ್ರೆ ಎ ಇಲ್ಲಿ ಹಾಕ್ಬೋದು, ಪಿ ಇಲ್ಲಿ ಹಾಕ್ಬೋದು. ಸೊ ಆಗ ಆರ್ ಎಲ್ಲಿ ಬರ್ತಾನೆ? ಆರ್ ಇಲ್ಲಿ ಬರ್ತಾನೆ. ಸೊ ಉಳ್ದಿರೋದು ಯಾವುದು? ನಮ್ಗೆ ಎಕ್ಸ್. ನಮ್ಗೇನ್ ಕೇಳಿದ್ದಾನೆ? ಹೂ ಇಸ್ ದ ರೈಟ್ ಆಫ್ ದ ಪಿ. ಪಿ ನ ಬಲಭಾಗ ಯಾರು? ಎಕ್ಸ್. ಸೊ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳಂಗಿಲ್ಲ. ಎಲ್ಲಾರು ಕೂತ್ಕೊಳ್ಳಿ ಇವೆರಡು ಜಾಗದಲ್ಲಿ. ಎಸ್ ಎಲ್ಲಾರು ಕೂತ್ಕೊಳ್ಳಿ, ಝೆಡ್ ಎಲ್ಲಾರು ಕೂತ್ಕೊಳ್ಳಿ. ನಮಗೆ ಬೇಕಾಗಿರೋದೇನು ಕ್ವಶನ್ ಅಲ್ಲಿ? ಪಿ ಬಲಭಾಗ ಯಾರು ಕೂತಿದ್ದಾನೆ ಅಂತ. ಯಾರು ಸರ್? ಎಕ್ಸ್ ಕೂತಿದ್ದಾನೆ. ಸೊ ಎಕ್ಸ್ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಲ್ಲ? ಸಿಂಪಲ್ ಕ್ವಶನ್ ಅಂಡ್ ಸಿಂಪಲ್ ಆನ್ಸರ್. ನೆಕ್ಸ್ಟ್ ಬರ್ತೀನಿ. ಅಗೇನ್ ಮೆಂಟಲ್ ಎಬಿಲಿಟಿ. ಎಷ್ಟು ವಾಚ್ ಅನ್ನು 1140ಕ್ಕೆ ಮಾರಾಟ ಮಾಡುವ ಮೂಲಕ 5% ನಷ್ಟ ಅನುಭವಿಸ್ತಾನೆ? 5% ಲಾಭ ಗಳಿಸಲು ವಾಚ್ ಅನ್ನು ಯಾವ ಬೆಲೆಗೆ ಮಾರಾಟ ಮಾಡಬೇಕು? ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ 100 ರೂಪಾಯಿ ಇರುತ್ತೆ ವಾಚ್ ಬೆಲೆ, ನೀವು 95 ರೂಪಾಯಿ ಮಾಡ್ತೀರಾ, 5% ಲಾಸ್ ಆಯ್ತು. ಆಯ್ತಾ? ಈಗ ನಂಗೆ 5% ಪ್ರಾಫಿಟ್ ಬೇಕು. 5% ಇದು ಲಾಸ್ ಆಯ್ತು. ಪ್ರಾಫಿಟ್ ಬೇಕಂದ್ರೆ ಏನರ್ಥ? 105 ರೂಪಾಯಿಗೆ ನಾನು ಮಾರಬೇಕು. ಈಗ 95 ರೂಪಾಯಿ, 105 ರೂಪಾಯಿ ಮಾರಬೇಕು. ಹಾಗಾದ್ರೆ ನಾನ್ ಮಾರಬೇಕು ಅಂದ್ರೆ ಎಷ್ಟು ರೂಪಾಯಿಗೆ ಮಾರಿದ್ರೆ ಅದು ನಮಗೆ 5% ಪ್ರಾಫಿಟ್ ಬರುತ್ತೆ ಅಂತ? ಎಷ್ಟು ರೂಪಾಯಿಗೆ? ಈಗ 100 ರೂಪಾಯಿ ತಗೊಂಡಿದ್ದಕ್ಕೆ 105 ಅಂತ ಹೇಳ್ಬೋದು. ಇಲ್ಲಿ ಹಂಗ್ ಕೊಟ್ಟಿಲ್ಲ. ಇಲ್ಲಿ ಕೊಟ್ಟಿರೋದೇನೋ 100 ಬದಲು 1140 ಅಂತ ಕೊಟ್ಟಿದ್ದ. ಓಕೆ, ಸೊ ಹಾಗಾಗಿ ಇಲ್ಲಿ ಎಷ್ಟು ವಾಚ್ ಅನ್ನು 1140ಕ್ಕೆ ಮಾರಾಟ ಮಾಡುವ ಮೂಲಕ 5% ನಷ್ಟ ಅನುಭವಿಸ್ತಾ. ಅಂದ್ರೆ 5% ಲಾಸ್ ಅಂದ್ರೆ ಏನರ್ಥ ಸರ್? 95% ಅಂತ ಅರ್ಥ ತಾನೆ? ಎಸ್, ಅಗ್ರಿನಾ? ಎಸ್. ಈ 95% ಏನಿದೆ ಸ್ನೇಹಿತರೆ, ವಿಚ್ ಇಸ್ ಈಕ್ವಲೆಂಟ್ ಟು 1140 ರೂಪಾಯಿ 95% ಗೆ ಸಮ ಅಂತ ಕೊಟ್ಟಿದ್ದಾನೆ. ಅಂದ್ರೆ ಫಸ್ಟ್ ನಾವು ಮೂಲ ಬೆಲೆ ಕಂಡುಹಿಡಿಯಬೇಕು. ಮೂಲ ಬೆಲೆ ಎಷ್ಟು ಸರ್? ಮೂಲ ಬೆಲೆ 100% ಆಗಿರುತ್ತೆ ಯಾವಾಗ್ಲೂ. ನಾನು ಯಾವಾಗ್ಲೂ ಪರ್ಸೆಂಟೇಜ್ ಅಲ್ಲಿ ಹೇಳ್ತಾ ಇರ್ತೇನೆ. ಸ್ಟಾರ್ಟಿಂಗ್ ಇನಿಷಿಯಲ್ ಯಾವಾಗ್ಲೂ 100% ಇರುತ್ತೆ. ಸೊ ಹಂಗಾರೆ ಮೂಲ ಬೆಲೆ 100% ಫಸ್ಟ್ ಕಂಡು ಹಿಡ್ಕೊಳ್ಳಿ. ಎಷ್ಟು ಸರ್? ಏನ್ ಮಾಡ್ತೀರಾ? ಕ್ವಶನ್ ಮಾರ್ಕ್ ಇಸ್ ಈಕ್ವಲ್ ಟು 1140 ಇಂಟು 100 ಡಿವೈಡ್ ಬೈ 95 ಮಾಡಿ. ಅರ್ಥ ಆಗ್ತಿದೆಯಲ್ಲ? ಎಸ್. ಎಷ್ಟು ಬರುತ್ತೆ? ಆರಾಮಾಗಿ ಹೋಗುತ್ತೆ. 5ರಿಂದ ಮಾಡಿ.
ಎಷ್ಟು ಬರುತ್ತೆ ಗೊತ್ತಾ? 1200 ಬರುತ್ತೆ. ಇದು ಮೂಲ ಬೆಲೆ. ದಿಸ್ ಇಸ್ ಕಾಲ್ಡ್ ಮೂಲ ಬೆಲೆ. ಈಗ ನಮ್ಗೆ 5% ಪ್ರಾಫಿಟ್ ಬೇಕು. 1200ಕ್ಕೆ 5% ಪ್ರಾಫಿಟ್ ಪ್ಲಸ್ 5% ಪ್ರಾಫಿಟ್ ಬೇಕು ಅಂದ್ರೆ ಏನ್ ಮಾಡಬೇಕು? ಏನು ಮಾಡ್ಬೇಡಿ, ಕನ್ವೆನ್ಷನಲ್ ಮೆಥಡ್ ಮಾಡಿ. 1% ಅಂದ್ರೆ ಎಷ್ಟು ಸರ್? 10% ಅಂದ್ರೆ ಇಲ್ಲಿ ಒಂದು ಚುಕ್ಕಿ ಇಟ್ರೆ 10% ಅಂದ್ರೆ 120 ರೂಪಾಯಿ, 5% ಅಂದ್ರೆ 60 ರೂಪಾಯಿ, ಅದ್ರಲ್ಲಿ ಅರ್ಧ. ಸೊ ಅಲ್ಲಿಗೆ 1200 ಪ್ಲಸ್ 60 ಹಾಕಿದ್ರೆ 1260 ರೂಪಾಯಿ ಆಗುತ್ತೆ. ಸೊ ರೈಟ್ ಆನ್ಸರ್ ಎಷ್ಟು ಸರ್? ಆಪ್ಷನ್ ಡಿ. ಕನ್ವೆನ್ಷನಲ್ ಮೆಥಡ್ ಇದಕ್ಕೆ ತುಂಬಾ ಫಾರ್ಮುಲಾಗಳೇ ಹಾಕೊಂಡು ಜಡ್ಕೊಂಡು ಇವೆಲ್ಲ ನೋ. ನಾನು ಅಂಗಡಿಗೆ ಹೋಗ್ತೀನಿ, ಸಾಮಾನ್ ತಗೋತೀನಿ, ಕೈ ಲೆಕ್ಕ ಹಾಕತೀನಿ, ಟಕ ಟಕ ಅಂತ ಮಾಡ್ತೀನಿ ಅಷ್ಟೇ. ಬ್ಯಾಂಕ್ ಹೋಗ್ತೀನಿ, ಇಷ್ಟು ಪರ್ಸೆಂಟ್ ಬಡ್ಡಿ ಅಂತಾನೆ ಇಷ್ಟು ಅಂತೀನಿ, ಓಕೆ 100 ರೂಪಾಯಿಗೆ ಇಷ್ಟು ಪರ್ಸೆಂಟ್, ಓಕೆ 1000 ರೂಪಾಯಿಗೆ ಇಷ್ಟೊತ್ತು ಲೆಕ್ಕ ಹಾಕ್ತೀನಿ, ಟಕ್ ಟಕ್ ಅಂತ ಮಾಡ್ತೇನೆ. ಫಾರ್ಮುಲಾ ಬೇಕಾ? ಫಾರ್ಮುಲಾ ಬೇಕು ಅನ್ನೋದು ನಮಗೆ ಈಸಿಗೋಸ್ಕರ ಮಾಡ್ಕೋಬೇಕು. ಫಾರ್ಮುಲಾ ಇದೆ ಅಂತ ಯೂಸ್ ಮಾಡಕ್ ಹೋಗ್ಬಾರ್ದು. ಅರ್ಥ ಆಗ್ತಿದೆ ಸ್ನೇಹಿತರೆ? ಸಿಂಪಲ್ ಮೆಥಡ್, ಕನ್ವೆನ್ಷನಲ್ ಮೆಥಡ್, ಕಾನ್ಸೆಪ್ಟ್ ಮೆಥಡ್ ಗೊತ್ತಿದ್ರೆ ನೀವು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಆನ್ಸರ್ ಮಾಡ್ತೀರಾ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ಸಿಮ್ಯಾಂಟಿಕ್ ಈ ಕೆಳಗಿನ ಜನಪ್ರಿಯ ಆಂಟಿವೈರಸ್ ಸಾಫ್ಟ್ವೇರ್ ಗಳ ತಯಾರಕರು. ಅಂದ್ರೆ ಈ ಸಿಮ್ಯಾಂಟಿಕ್ ಅಂತಕ್ಕಂಥ ಯಾವ ಆಂಟಿವೈರಸ್ ನ ತಯಾರಿ ಮಾಡ್ತಾರೆ ಅಂತ? ಮೆಕ್ಕೆಫೆ ವೈರಸ್ ಸ್ಕ್ಯಾನ್ ನ ತಯಾರು ಮಾಡ್ತಾರೆ, ಮೆಕ್ಕೆಫೆ. ಓಕೆ, ಇತ್ತೀಚೆಗೆ ನಡೆದ ಭಾರತೀಯ ಸೇನಾ ಜಂಟಿ ತರಬೇತಿ ವ್ಯಾಯಾಮದ ಹೆಸರು ಏನು? ಈಗ ಜನವರಿ 2021ರಲ್ಲಿ ಇತ್ತೀಚೆಗೆ ನಡೆದಿದ್ದು ಅಂದ್ರೆ ತ್ರಿಶಕ್ತಿ ಪ್ರಹಾರ್. ತ್ರಿಶಕ್ತಿ ಪ್ರಹಾರ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬರ್ತೀನಿ. ಸಾಂಪ್ರದಾಯಿಕ ಶಕ್ತಿ ಮೂಲಗಳಿಗೆ ಹೋಲಿಸಿದರೆ ಸೌರಶಕ್ತಿ ಅನುಕೂಲಗಳು ಈ ಕೆಳಗಿನಲ್ಲಿ ಯಾವುದು? ಅಂದ್ರೆ ನಾವೇನ್ ಯೂಸ್ ಮಾಡ್ತೀವಿ ನಾರ್ಮಲ್ ಎನರ್ಜಿ, ನಮ್ಮ ಈ ಒಂದು ಕನ್ವೆನ್ಷನಲ್ ಮೆಥಡ್ ಅಲ್ಲಿ ಅಂದ್ರೆ ಹೈಡ್ರೋ ಎನರ್ಜಿಗಿಂತ, ಥರ್ಮಲ್ ಎನರ್ಜಿಗಿಂತ ಈ ಸೋಲಾರ್ ಎನರ್ಜಿನ ಏನು ಹೈಯೆಸ್ಟ್ ಅಂತ ಕೇಳಿದ್ದಾರೆ. ಸೋಲಾರ್ ಎಲೆಕ್ಟ್ರಿಕಲ್ ಪವರ್ ಜನರೇಷನ್ ಹೈಯೆಸ್ಟ್ ಪವರ್ ಡೆನ್ಸಿಟಿ ಇದೆ ಎಲ್ಲದಕ್ಕಿಂತ. ಎಸ್, ಕರೆಕ್ಟ್ ಇದೆ. ಸೋಲಾರ್ ಎನರ್ಜಿ ಕ್ಲೀನ್, ಸಸ್ಟೈನಬಲ್, ಡಸ್ ನಾಟ್ ಲೆಟ್ ಕಾರ್ಬನ್ ಡೈಆಕ್ಸೈಡ್. ಹೌದು, ಇದು ಕರೆಕ್ಟ್ ಇದೆ. ಸೋಲಾರ್ ಎನರ್ಜಿ ಪ್ರೆಸೆಂಟ್ಲಿ ಚೀಪರ್. ನೋಡಿ, ಇದು ತಪ್ಪು, ಚೀಪರ್ ಇಲ್ಲ, ಸೋಲಾರ್ ಎನರ್ಜಿ ಕಾಸ್ಟ್ಲಿ ಇದೆ. ಸೊ ಹಾಗೆ 1 and 2 ಇಸ್ ದ ರೈಟ್ ಆನ್ಸರ್. 1 ಮತ್ತು 2 ಕರೆಕ್ಟ್. ಓಕೆ, ನೆಕ್ಸ್ಟ್ ಬರ್ತೀನಿ. ಪ್ಲಸ್ ಅಂದ್ರೆ ಡಿವೈಡೆಡ್ ಅಂದ್ರೆ ಇದನ್ನ ಏನ್ ಮಾಡ್ಬೇಕು ಅಂದ್ರೆ ಹಿಂಗ್ ಇಲ್ಲಿ ಇದೆಯಲ್ಲ, ಇದನ್ನ ಬರ್ಕೊತಾ ಹೋಗ್ಬೇಕು. 9 ಪ್ಲಸ್ ಅಂದ್ರೆ ಏನು ಸರ್? ಡಿವೈಡೆಡ್ ಬೈ 3. ಡಿವೈಡೆಡ್ ಬೈ ಅಂದ್ರೆ ಏನು ಸರ್? ನೆಗೆಟಿವ್ 5. ಮೈನಸ್ ಅಂದ್ರೆ ಏನು ಸರ್? ಇಂಟು. ಮೈನಸ್ ಅಂದ್ರೆ ಏನು ಸರ್? ಇಂಟು ಹಾಕೋಬೇಕು. ಇಂಟು 3. ಇಂಟು ಅಂದ್ರೆ ಏನು ಸರ್? ಪ್ಲಸ್ 7. ಈಗ ಮಾಡಿ ನಮ್ಮ ಬೋಡಮೋಸ್ ರೂಲ್ ಪ್ರಕಾರ 9/3 ಅಂತ ಬರಿಬೋದಾ? -5 × 3 + 7 ಅಂತ ಬರಿಬೋದಾ? 3 1 3 3. ನೆಕ್ಸ್ಟ್ ಏನಾಗುತ್ತೆ? ಗುಣಿಸ್ಬೇಕು. -5 3 15 ಪ್ಲಸ್ 7 ಏನಾಗುತ್ತೆ? ನೆಕ್ಸ್ಟ್ ಕೂಡಬೇಕು. 15 7 22. 22 3 ಕೊಟ್ರೆ 19 -19 ಆಗುತ್ತೆ. ಇಲ್ಲಿ ಯಾವುದು ಇಲ್ಲ. ನನ್ ಆಫ್ ದ ಎಬೋ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಬರ್ತೀನಿ. ಕಂಪ್ಯೂಟರ್ ಫೈಲ್ ಸಿಸ್ಟಮ್ಗಳಲ್ಲಿ ಈ ಕೆಳಗಿನ ಯಾವುದು ಉನ್ನತ ಅಥವಾ ಕ್ರಮಾನುಗತದಲ್ಲಿ ಮೊದಲನೆಯದು? ಕಂಪ್ಯೂಟರ್ ಫೈಲ್ ಸಿಸ್ಟಮ್ ಅಲ್ಲಿ ಯಾವುದು ಫಸ್ಟ್ ಬರುತ್ತೆ ಅಂತ ಕೇಳಿದಾನೆ. ಈ ಡೈರೆಕ್ಟರಿಗಳಲ್ಲಿ ಫಸ್ಟ್ ಬರೋದು ನಮ್ಗೆ ರೂಟ್ ಡೈರೆಕ್ಟರಿ ಅಂತ. ಸೊ ರೂಟ್ ಡೈರೆಕ್ಟರಿ ಇಸ್ ದ ರೈಟ್ ಆನ್ಸರ್. ಓಕೆ, ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ನೆಕ್ಸ್ಟ್ ಬರ್ತೇನೆ. ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನ್ ನೋಡಿ. ಇದು ಜಿಕೆ. ಎಷ್ಟು ಚೆನ್ನಾಗಿತ್ತು ಜಿಕೆ, ತುಂಬಾ ಇಂಟ್ರೆಸ್ಟಿಂಗ್ ಆಯ್ತು. ಕಷ್ಟನೂ ಇತ್ತು ಅನ್ಸ್ಬೋದು, ಈಸಿನೂ ಇತ್ತು ಅನ್ಸ್ಬೋದು. ಅಂದ್ರೆ ನೀವು ಯಾರು ತುಂಬಾ 2-3 ವರ್ಷದಿಂದ ನಾವು ಮಾಡಿರೋ ವಿಡಿಯೋಸ್ ಫಾಲೋ ಮಾಡ್ಕೊಂಡ್ ಬಂದಿರೋ ಅವ್ರಿಗಂತೂ ತುಂಬಾ ಈಸಿ. ಅಟ್ಲೀಸ್ಟ್ 1 ಇಯರ್ ಬೇಕಾಗಿಲ್ಲ, 6 months ನಾವು ಮಾಡಿರೋದನ್ನ ವಿಡಿಯೋಸ್ ಗಳನ್ನ ನೋಡ್ಕೊಂಡ್ ಬಂದಿದ್ರೆ ಜಿಕೆಗೆ ಆರಾಮಾಗಿ ಪಾಸ್. ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ 25. ಇದು ಕೂಡ ಇಂಟ್ರೆಸ್ಟಿಂಗ್ ಆಗಿದೆ ಕ್ವಶನ್ಸ್. ಓಕೆ, ಬನ್ನಿ ಆಗ್ರೆ ನೋಡೋಣ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಭಾರತೀಯ ಸಂವಿಧಾನದ 82ನೇ ವಿಧಿಯು ಸಂವಿಧಾನ ಕಾಯ್ದೆಯ ಮೂಲಕ ಡಿಲಿಮಿಟೇಷನ್ ಆಯೋಗವನ್ನು ಸ್ಥಾಪಿಸಲು ಒದಗಿಸುತ್ತದೆ. ಹೌದು ಸರ್, 82ನೇ ಒಂದು ಆರ್ಟಿಕಲ್ ಏನಿದೆ ಅದು ಡಿಲಿಮಿಟೇಷನ್ ಕಮಿಷನ್ ಅಂದ್ರೆ ಈ ಸೆನ್ಸಸ್ ನಮ್ಮ ಒಂದು ಕಾನ್ಸ್ಟಿಟ್ಯೂಯೆನ್ಸಿಗಳ ಒಂದು ವ್ಯಾಪ್ತಿನ ಮಾಡಕ್ಕೆ ಒದಗಿಸುತ್ತೆ. ಕರೆಕ್ಟ್. ಅಸ್ಸಾಂನಲ್ಲಿ ಕ್ಷೇತ್ರಗಳ ಕೊನೆಯ ಡಿಲೀಟ್ 1991ರಲ್ಲಿ ಆಯ್ತು. ಅಸ್ಸಾಂನಲ್ಲಿ ಈ ಕ್ಷೇತ್ರ ವಿಂಗಡಣೆ ಆಗಿದ್ದು 1991ರಲ್ಲಿ ಅಂತ ಹಾಕಿದ್ದಾರೆ. ಇದು ತಪ್ಪು. ಸೊ ಹಾಗೆ 1 ಮಾತ್ರ ರೈಟ್ ಆನ್ಸರ್. ಯಾಕೆ ಸುದ್ದಿಯಲ್ಲಿ ಅಂದ್ರೆ ಇವಾಗ ಅಸ್ಸಾಮಲ್ಲಿ ಮಾಡಿದ್ದಾರೆ. ಲಾಸ್ಟ್ ಅಸ್ಸಾಮಲ್ಲಿ ಆಗಿದ್ದ ಯಾವಾಗ ಅಂದ್ರೆ 1971ರಿಂದ 76. ಆದ್ರೆ 71 ಯೂಶಲಿ ಎವ್ರಿ ಸೆನ್ಸಸ್ ಆದ್ಮೇಲೆ ಈ ಡಿಲಿಮಿಟೇಷನ್ ಕಮಿಷನ್ ಮಾಡ್ಬೇಕು. ಅಂದ್ರೆ ಈಗ 2011 ಆಗಿತ್ತು, ಈಗ 21 ಆಗ್ಬೇಕಾಗಿಲ್ಲ ಮಾಡಿ ಅವಾಗಿನ ಜನಸಂಖ್ಯೆ ತಕ್ಕಂತೆ ಈ ಒಂದು ಕಾನ್ಸ್ಟಿಟ್ಯೂಯೆನ್ಸಿಯನ್ನ ವಿಸ್ತೀರ್ಣ, ಅದರ ಒಂದು ಎಲ್ಲೆಯನ್ನ ರೂಪಿಸ್ಬೇಕಾಗುತ್ತೆ. ಸೊ ಹಾಗಾಗಿ ಆಪ್ಷನ್ 2 ಇಲ್ಲಿ ರಾಂಗ್ ಆಗುತ್ತೆ. ಆಪ್ಷನ್ 1 ಮಾತ್ರ ಕರೆಕ್ಟ್. ನೆಕ್ಸ್ಟ್ ಬರ್ತೀವಿ. ಭಾರತದ ಮೂಲ ಸಂವಿಧಾನವನ್ನು ಡ್ಯಾಶ್ ಕೈಯಿಂದ ಬರೆಯಲಾಯಿತು. ನೋಡಿ, ಫಸ್ಟ್ ಮೂಲ ಸಂವಿಧಾನ ಎಲ್ಲ ಕೈಯಲ್ಲೇ ಬರ್ದಿದ್ದು, ಆಮೇಲೆ ತನ್ನ ಪ್ರಿಂಟ್ ಹಾಕಿದ್ದು. ಅದನ್ನ ಕೈಲಿ ಬರ್ದವ್ರು ಯಾರು ಅಂತ ಕೇಳಿದ್ದಾರೆ.
ಪ್ರೇಮ್ ಬಿಹಾರಿ ನರೇನ್ ರೈಜಾದಾ. ಪ್ರೇಮ್ ಬಿಹಾರಿ ನರೇನ್ ರೈಜಾದಾ ಇಸ್ ದ ರೈಟ್ ಆನ್ಸರ್. ಓಕೆ, ಅದನ್ನ ಡೆಕೋರೇಟ್ ಮಾಡಿದ ಯಾರು ಅಂತಾನೆ ಕೇಳಬಹುದು. ಆರ್ಟಿಸ್ಟ್ ಶಾಂತಿನಿಕೇತನದಿಂದ ಬಂದಿರ್ತಕ್ಕಂಥ ನಂದಲಾಲ್ ಬೋಸ್ ಮತ್ತೆ ಬಿಹಾರಿ ರಾಮನೋಹರ್ ಸಿನ್ಹಾ ಅಂತಕ್ಕಂಥವ್ರು. ಬಟ್ ರೈಟ್ ಆನ್ಸರ್ ಇಲ್ಲಿ ಪ್ರೇಮ್ ಬಿಹಾರಿ ನರೇನ್ ರೈಜಾ ಅವರು ಬರ್ದಿದ್ದು ಇಟಾಲಿಕ್ ಸ್ಟೈಲ್ ಅಲ್ಲಿ ಬರೀತಾರೆ ಅವರು, ಹ್ಯಾಂಡ್ ರಿಟನ್ ಅಲ್ಲಿ. ಓಕೆ, ಭಾರತ ಸಂವಿಧಾನದ 9ನೇ ವಿಧಿ ಏನನ್ನು ಒಳಗೊಂಡಿದೆ? ಒಟ್ಟು 6 ಮೂಲಭೂತ ಸ್ವತಂತ್ರಗಳನ್ನ ಒಳಗೊಂಡಿದೆ. 6 ಮೂಲಭೂತ ಸ್ವಾತಂತ್ರ್ಯಗಳನ್ನ ಒಳಗೊಂಡಿದೆ. ಯಾವ್ದು? ಒಂದು ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್, ಅಸೆಂಬ್ಲಿ, ಅಸೋಸಿಯೇಷನ್, ಮೂವ್ಮೆಂಟ್, ರೆಸಿಡೆನ್ಸ್ ಅಂಡ್ ಪ್ರೊಫೆಷನ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬರ್ತೇನೆ. ಈ ಕೆಳಗಿನ ಯಾವ ಕಾಯ್ದೆಗಳು ಮೊದಲ ಬಾರಿಗೆ ಚುನಾವಣೆ ತತ್ವವನ್ನು ಪರಿಚಯಿಸಿದೆ? ಚುನಾವಣೆ ತತ್ವ ಯಾವ ಕಾಯಿದೆ? ಇಲ್ಲಿ 1947 ಇದೆ, 1902 ಇದೆ, 1935 ಇದೆ, 1919 ಇದೆ. 1909 ಇಂಡಿಯನ್ ಕೌನ್ಸಿಲ್ ಆಕ್ಟ್ ಅಥವಾ ನಾವು ಮಿಂಟೋ ಮಾರ್ಲೆ ಆಕ್ಟ್ ರಿಫಾರ್ಮ್ಸ್ ಅಂತ ಹೇಳ್ತೀವಿ, ಅದರಲ್ಲಿ ಇದನ್ನ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಬರ್ತೇನೆ. ಭಾರತ ಕೇಂದ್ರ ಶಾಸಕಾಂಗವು ಅಧಿಕಾರವನ್ನು ಹೊಂದಿದೆ. ಏನ್ ಅಧಿಕಾರ ಹೊಂದಿದೆ ಕೇಂದ್ರ ಶಾಸಕಾಂಗ? ನಮ್ಮ ಸೆಂಟ್ರಲ್ ಲೆಜಿಸ್ಲೇಟಿವ್, ಯೂನಿಯನ್ ಲೆಜಿಸ್ಲೇಟಿವ್, ಸಂಸತ್ತು, ಶಾಸಕಾಂಗ ಏನ್ ಹೊಂದಿದೆ? ಸಂವಿಧಾನ ಮೂಲ ರಚನೆ ತಿದ್ದುಪಡಿ ಮಾಡಬಾರದು. ಎಸ್, ಕರೆಕ್ಟ್. ನಮ್ಮ ಸಂವಿಧಾನ ತಿದ್ದುಪಡಿ ಮಾಡಬಹುದು, ಬಟ್ ಮೂಲ ರಚನೆ ತಿದ್ದುಪಡಿ ಮಾಡಲು ಆಗಲ್ಲ, ಮೂಲ ರಚನೆ ರದ್ದುಗೊಳಿಸಲು ಆಗಲ್ಲ. ಓಕೆ, ಮೂಲ ರಚನೆ ರದ್ದುಗೊಳಿಸಲು ಆಗಲ್ಲ. ಸೊ ರೈಟ್ ಆನ್ಸರ್ ತಿದ್ದುಪಡಿ ಮಾಡಬಾರದು ಅಂತಿದೆ. ಎಸ್, ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಬರ್ತೀನಿ. ಈ ಕೆಳಗಿನಲ್ಲಿ ಯಾವುದು ಕೋಮುವಾದದಲ್ಲಿ ಅಂತರ್ಗತವಾಗಿದೆ? ಕೋಮುವಾದದಲ್ಲಿ ಅಂತರ್ಗತ ಅಂದ್ರೆ ಕೋಮುವಾದ ಅಂತ ತಕ್ಷಣ ಹಿಂದೂ ಮುಸ್ಲಿಂ ಅಥವಾ ಜನಾಂಗೀಯ ಅದೊಂದೇ ಅಂತಲ್ಲ, ಎಲ್ಲ ಕ್ಷೇತ್ರಗಳು. ಕಮ್ಯುನಲಿಸಂ ಅಂತಂದ್ರೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಕೋಮುವಾದ ಮಾಡಬಹುದು. ಒಳ್ಳೆಯವ ಕೆಟ್ಟವ ಅಥವಾ ಬೇರೆ ಈ ಜಾತಿಗಳಲ್ಲೂ ಮಾಡ್ಬೋದು, ಜನಾಂಗೀಯದಲ್ಲೂ ಮಾಡ್ಬೋದು, ಬರೀ ಧರ್ಮಗಳಲ್ಲಿ ಅಂತಲ್ಲ. ಹಾಗಾಗಿ ಜೀವನದ ಎಲ್ಲಾ ಕ್ಷೇತ್ರಗಳಿಗೆ ವಿರೋಧಾತ್ಮಕ ಪ್ರತಿಪಾದನೆ ಏನಿದೆ, ಆಂಟಾಗ್ನೋಸ್ಟಿಕ್ ಅಸರ್ಷನ್ ಇನ್ ಆಲ್ ಸ್ಪಿಯರ್ಸ್ ಆಫ್ ಲೈಫ್, ದಿಸ್ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಲ್ಲ? ಕೋಮುವಾದ ಅಂತ ತಕ್ಷಣ ನಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿ ಬಿಜೆಪಿ ಕೋಮುವಾದ ಅಂತ ಮಾಡ್ತಾರೆ, ಅವ್ರು ಹಿಂದೂ ಮಾತ್ರ ಮಾಡ್ತಾರೆ, ಇವ್ರು ಮುಸ್ಲಿಂ ಮಾತ್ರ ಮಾಡ್ತಾರೆ. ನೋ, ದಟ್ ಇಸ್ ನಾಟ್. ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಕೋಮುವಾದ ಅಂತ ಅರ್ಥ. ಸೊ ನೆಕ್ಸ್ಟ್ ಬರ್ತದೆ. ಸದನದಲ್ಲಿ ಮಸೂದೆಯನ್ನು ಅಂಗೀಕರಿಸುವ ಕಾರ್ಯವಿಧಾನದ ಅನುಕ್ರಮ ಯಾವುದು? ಅಂದ್ರೆ ಸದನದಲ್ಲಿ ಮಸೂದನ ಮಾಡ್ಬೇಕು ಅಂತಂದ್ರೆ, ಒಂದು ಬಿಲ್ ನ ಪಾಸ್ ಮಾಡ್ಬೇಕು ಅಂದ್ರೆ ಏನ್ ಫಸ್ಟ್ ಮಾಡ್ತಾರೆ, ಆಮೇಲೆ ಏನ್ ಮಾಡ್ತಾರೆ. ರೈಟ್ ಆನ್ಸರ್ ಹೇಳ್ತಾ ಹೋಗ್ತೀನಿ. ಫಸ್ಟ್ ರೀಡಿಂಗ್ ಕೊಡ್ತಾರೆ, ಆಮೇಲೆ ಸೆಕೆಂಡ್ ರೀಡಿಂಗ್ ಕೊಡ್ತಾರೆ. ಅದಾದ್ಮೇಲೆ ಅಲ್ಲಿ ಏನ್ ಡಿಸ್ಕಷನ್ ನಡೆದ್ಮೇಲೆ ಅಲ್ಲಿ ಪಾರ್ಲಿಮೆಂಟರಿ ಕಮಿಟಿ ಸಮಿತಿಗೆ ಹಂತಕ್ಕೆ ಕಳಿಸ್ತಾರೆ. ಅದಾಗಿ ಅಲ್ಲಿಂದ ಎಲ್ಲ ಕಮಿಟಿಲಿ ಏನ್ ರೆಕ್ಟಿಫಿಕೇಶನ್ ಏನ್ ಹೇಳಿದ್ರು ಅದೆಲ್ಲ ಆಗ್ ಬಂದ್ಮೇಲೆ 3ನೇ ಓದುವಿಕೆ, ಥರ್ಡ್ ರೀಡಿಂಗ್ ಕೊಡ್ತಾರೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಬರ್ತೇನೆ. ಸಂವಿಧಾನವು ಬಹುತೇಕ ಅರೆ ಫೆಡರಲ್ ಸರ್ಕಾರದ ವ್ಯವಸ್ಥೆಯನ್ನು ಸ್ಥಾಪಿಸುತ್ತದೆ. ಇದು ಯಾರ ಹೇಳಿಕೆ? ಈ ಸ್ಟೇಟ್ಮೆಂಟ್ ಯಾರು ಹೇಳಿದ್ದು? ಕ್ವಾಸಿ ಫೆಡರಲ್ ಅಂತ ಹೇಳಿದ್ ಯಾರೋ? ಪ್ರೊಫೆಸರ್ KC ವೇರ್ ಅಂತಕ್ಕಂಥವ್ರು ಇದು ಕ್ವಾಸಿ ಫೆಡರಲ್ ಅಂತ ಹೇಳೋದು. ಸುಪ್ರೀಂ ಕೋರ್ಟ್ ಕೂಡ ಇದ್ರ ಬಗ್ಗೆ ಮಾತಾಡುತ್ತೆ, ಆದ್ರೆ ಫಸ್ಟ್ ಇದು ಪ್ರೊಫೆಸರ್ KC ವೇರ್ ಅಂತಕ್ಕಂಥವ್ರು. ಓಕೆ, ನೆಕ್ಸ್ಟ್ ಬರ್ತಾರೆ. ಭಾರತ ಸಂವಿಧಾನ ಯಾವ ವಿಧಿಯ ಅಡಿಯಲ್ಲಿ ಗ್ರಾಮ ಪಂಚಾಯತ್ ಅನ್ನು ಆಯೋಜಿಸುತ್ತೆ? ನಮ್ಮ ನಮ್ಮ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಹೇಳುತ್ತಲ್ಲ, ಆರ್ಟಿಕಲ್ 40. ಈಸಿ ಕ್ವಶನ್ ಇದು ಅಲ್ವಾ? ವಿಲೇಜ್ ಪಂಚಾಯತ್ ನ ಎಸ್ಟಾಬ್ಲಿಷ್ ಮಾಡಕ್ಕೆ ನಮ್ಮ DPSP ಹೇಳುತ್ತೆ. ಅಧ್ಯಕ್ಷರ ವೇತನ ಪಾವತಿಗೆ ಸಂಬಂಧಿಸಿದ ಈ ಕೆಳಗಿನಲ್ಲಿ ಒಂದು ನಿಜವಲ್ಲ, ಯಾವ್ದು ನಿಜ ಅಲ್ಲ ಅಂತ. ನಮ್ಮ ಪ್ರೆಸಿಡೆಂಟ್ ಸ್ಯಾಲರಿ ಅವರ ಒಂದು ಅಮೋಲ್ಮೆಂಟ್ಸ್ ಗೆ ಸಂಬಂಧಪಟ್ಟಂತೆ ನೋಡಿ, ಅವ್ರದ್ದು ಸ್ಯಾಲರಿ ಬರೋದು ನಿಮ್ಗೆ ಗೊತ್ತಿದೆ, ಕಾಂಟಿಜೆನ್ಸಿ ಫಂಡ್ ಇಂದ ಬರುತ್ತಾ? ಡು ನಾಟ್ ರಿಕ್ವೈರ್ ಎನಿ ಪಾರ್ಲಿಮೆಂಟ್ ಸ್ಯಾಂಕ್ಷನ್. ಹೌದು ಸರ್, ಈ ಪಾರ್ಲಿಮೆಂಟ್ ಸ್ಯಾಂಕ್ಷನ್ ಬೇಕಾಗಲ್ಲ ಸುಪ್ರೀಂ ಕೋರ್ಟ್ ಅವ್ರಿಗೆ. ಹಾಗೆ ಈ ಬಜೆಟ್ ಅಲ್ಲಿ ಅದ್ರ ಬಗ್ಗೆ ಸಪರೇಟ್ ಆಗಿ ತೋರಿಸೋ ನೆಸಿಟಿ ಇರಲ್ಲ. ಓಕೆ, ಹಾಗಾಗಿ ಅದು ತೋರಿಸಲಾಗಿದೆ ಅಂತ ಕೊಟ್ಟಿದ್ದಲ್ಲ, ಹಾಗಾಗಿ ಇದು ರಾಂಗ್. ಅರ್ಥ ಆಗ್ತಿದೆಯಲ್ಲ? ಡ್ಯಾಶ್ ರಾಜ್ಯಗಳ ಪರಿಷತ್ತಿನ ಪದನಿಮಿತ್ತ ಅಧ್ಯಕ್ಷರು ಅಂದ್ರೆ ನಮ್ಮ ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರು ವೈಸ್ ಪ್ರೆಸಿಡೆಂಟ್, ಉಪಾಧ್ಯಕ್ಷ. ಈಸಿ ಕ್ವಶನ್. ರಾಜ್ಯದ ರಾಜ್ಯಪಾಲರಿಗೆ ಸಂಬಂಧಿಸಿದ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ? ಯಾವ್ದು ಸರಿಯಾಗಿದೆ? ರಾಜ್ಯಪಾಲರು. ಶಾಸಕಾಂಗದಲ್ಲಿ ಸುಗ್ರೀವಾಜ್ಞೆ ಯಾವಾಗ? ಶಾಸನ ಸಭೆ ಅಧಿಕಾರ ಹೊರಡಿಸುವಾಗ, ಅಂದ್ರೆ ಅಧಿವೇಶನದಲ್ಲಿ ಇಲ್ಲದೆ ಇದ್ದಾಗ ಸುಗ್ರೀವಾಜ್ಞೆ ಹೊರಡಿಸೋದು ಕರೆಕ್ಟ್ ಇದೆ. ಇಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದು. ಕರೆಕ್ಟ್ ರೆಗಾರ್ಡಿಂಗ್ ದ ಗವರ್ನರ್ ಆಫ್ ದ ಸ್ಟೇಟ್. ಎಸ್, ದಿಸ್ ಇಸ್ ದ ರೈಟ್ ಆನ್ಸರ್ ಅಲ್ವಾ? ಕರೆಕ್ಟ್ ಅಂತ ಕೇಳಿದ್ದಾನೆ. ಇಲ್ಲಿದೆ ಮೇಲಿನ ಎಲ್ಲವೂ ಅಂತಿದೆ. ಎಸ್, ಇದು ಕರೆಕ್ಟ್. ಯಾಕೆಂದ್ರೆ ನೋಡಿ, ಇಲ್ಲಿ ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆಯರು ರಾಷ್ಟ್ರಪತಿಗಳ ಶಿಫಾರಸ್ ಮಾಡೋದು ಅವರೇ. ಹೌದು, ಅವರ ಪೂರ್ವಾನುಮತಿ ಇಲ್ಲದೆ ಹಣಕಾಸಿನ ಮಸೂದೆ ವಿಧಾನಸಭೆಯಲ್ಲಿ ಮಂಡಿಸಕ್ಕಾಗಲ್ಲ, ಅದು ಕರೆಕ್ಟ್. ಹಾಗೆ ಎಲ್ಲವೂ ಕರೆಕ್ಟ್. ನೋಡ್ಕೋಬೇಕು ಅದಕ್ಕೆ ಆಪ್ಷನ್ ನಲ್ಲಿ ಮೇಲಿನ ಎಲ್ಲವೂ ಅಂತ ಕೊಟ್ಬಿಟ್ಟಿದ್ದಾನೆ, ಅದನ್ನ ನೋಡ್ಕೊಂಡು ಆನ್ಸರ್ ಮಾಡಿ. ಸೊ ನೆಕ್ಸ್ಟ್ ಬರ್ತೇನೆ.
ಭಾರತದಲ್ಲಿ ಹೈಕೋರ್ಟ್ ಡ್ಯಾಶ್ ಹೊಂದಿರುವುದಿಲ್ಲ. ಮೂಲ ವ್ಯಾಪ್ತಿ, ಮೇಲ್ಮನವಿ, ಸಲಹಾ ವ್ಯಾಪ್ತಿ, ಪರಿಷ್ಕರಣೆ ವ್ಯಾಪ್ತಿ. ಯಾವ್ದು ಕರೆಕ್ಟ್ ಆನ್ಸರ್? ಭಾರತದಲ್ಲಿನ ಹೈಕೋರ್ಟ್ ಸಲಹಾ ವ್ಯಾಪ್ತಿ ಇರಲ್ಲ ನೋಡಿ. ಸಲಹಾ ವ್ಯಾಪ್ತಿ ಅಡ್ವೈಸರಿ ಜುರಿಡಿಕ್ಷನ್ ಇದೆಯಲ್ಲ, ಅದು ಸುಪ್ರೀಂ ಕೋರ್ಟ್ ಮಾತ್ರ ಇರೋದು. ಓಕೆ, ಒರಿಜಿನಲ್ ಜುರಿಡಿಕ್ಷನ್ ಅಂದ್ರೇನು? 226ನೇ ಅಡಿಯಲ್ಲಿ ನಾವು ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಹೈಕೋರ್ಟ್ ಹೋಗ್ಬೋದು. ಕೆಳಗಿನ ನ್ಯಾಯಾಲಯದ ತೀರ್ಪನ್ನ ಮೇಲ್ಮನವಿ ಸಲ್ಲಿಸಬಹುದು, ಪರಿಷ್ಕರಣೆ ಕೂಡ ಮಾಡಕ್ ಹೇಳ್ಬೋದು. ಬಟ್ ಸಲಹಾ ವ್ಯಾಪ್ತಿ ಅದಕ್ಕಿರಲ್ಲ. ನೆಕ್ಸ್ಟ್ ಬರ್ತದೆ, ಭಾರತದ ಸುಪ್ರೀಂ ಕೋರ್ಟ್ ಸ್ಥಾಪಿಸಿದ ಕ್ಯಾಚ್ ಅಪ್ ನಿಯಮವು ಸಂವಿಧಾನದ ಕೆಳಗಿನ ಯಾವ ಪರಿಚಲನೆಗೆ ಸಂಬಂಧಿಸಿದೆ? ಕ್ಯಾಚ್ ಅಪ್ ಅಂದ್ರೆ ಇದು ಒಂದು ಪ್ರಮೋಷನ್ಗೆ ಸಂಬಂಧಪಟ್ಟಂತೆ, SC ST ಜನರಲ್ ಕ್ಯಾಟಗರಿ OBC ಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥದ್ದು. ಇದು ಲೇಖನ 16 ಸಬ್ ಕ್ಲಾಸ್ 4 ಅಂದ್ರೆ ಆರ್ಟಿಕಲ್ 16 ಸಬ್ ಕ್ಲಾಸ್ 4 ಅಲ್ಲಿ ಬರುತ್ತೆ ಸ್ನೇಹಿತರೆ. ಓಕೆ, ರಾಜ್ಯಸಭೆಯನ್ನು ವಿಧಾನ ಪರಿಷತ್ತಿನಿಂದ ಪ್ರತ್ಯೇಕಿಸುವ ಒಂದು ವೈಶಿಷ್ಟ್ಯ ಏನು ಅಂದ್ರೆ, ರಾಜ್ಯಸಭೆಗೂ ವಿಧಾನ ಪರಿಷತ್ಗೂ ಏನ್ ಪ್ರಮುಖವಾದ ಡಿಫ್ರೆನ್ಸ್? ಪ್ರಮುಖವಾದ ಡಿಫ್ರೆನ್ಸ್ ಅಂದ್ರೆ, ರಾಜ್ಯಸಭೆ ದೋಷಾರೋಪಣಾ ಪಟ್ಟಿಯಲ್ಲಿ ತೊಡಗುತ್ತೆ ಅಲ್ವಾ, ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ಅಲ್ಲಿ. ಆದ್ರೆ ಇಲ್ಲಿ ನಮಗೆ ದೋಷಾರೋಪಣಾ ಪಟ್ಟಿಯ ಅಧಿಕಾರ ವಿಧಾನ ಪರಿಷತ್ಗೆ ಇಲ್ಲ. ಪರೋಕ್ಷ ಚುನಾವಣೆ ಮಾಡಬಹುದು, ಸದಸ್ಯರ ನಾಮನಿರ್ದೇಶನ, ಸದಸ್ಯರ ಅವಧಿ ಎಲ್ಲ ಸೇಮ್ ಇದೆ ರಾಜ್ಯಸಭೆಗೂ ವಿಧಾನ ಪರಿಷತ್ಗೂ. ಅದಕ್ಕೆ ಇದು ಮೇನ್ ಡಿಫ್ರೆನ್ಸ್ ಅಂದ್ರೆ, ಇಂಪೀಚ್ಮೆಂಟ್, ಪವರ್ ಆಫ್ ಇಂಪೀಚ್ಮೆಂಟ್ ನಮ್ಮ ವಿಧಾನ ಪರಿಷತ್ಗೆ ಇಲ್ಲ ಅಲ್ವಾ. ಅವ್ರು ಯಾರು ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ನ ಇಂಪೀಚ್ ಮಾಡಲ್ಲ, ಅಥವಾ ನಮ್ಮ ರಾಜ್ಯದಲ್ಲಿ ಗವರ್ನರ್ ನ ಇಂಪೀಚ್ ಮಾಡೋ ಅಧಿಕಾರ ಯಾರಿಗೂ ಇಲ್ಲ ಅಲ್ವಾ. ಸೊ ದಟ್ ಈಸ್ ದ ಮೇನ್ ಡಿಫರೆನ್ಸ್. ನಗರ ಸ್ಥಳೀಯ ಸಂಸ್ಥೆಗಳನ್ನು ಡ್ಯಾಶ್ ಸಂವಿಧಾನ ತಿದ್ದುಪಡಿ ಕಾಯ್ದೆ 1992 ಮೂಲಕ ರಚಿಸಲಾಯಿತು. ನಗರ ಲೋಕಲ್ ಬಾಡಿ ಕೇಳಿದ್ದು, ಅರ್ಬನ್ ಲೋಕಲ್ ಬಾಡಿ 74ನೇ ತಿದ್ದುಪಡಿ. ಓಕೆ, ಅರ್ಬನ್ ಲೋಕಲ್ ಬಾಡಿ ಪಂಚಾಯತ್ ಆದ್ರೆ ನಮ್ಗೆ 73 ಬರುತ್ತೆ, ಅರ್ಬನ್ ಲೋಕಲ್ ಬಾಡಿ 74. 26 ನವೆಂಬರ್ 1949 ಜಾರಿಗೊಳಿಸಲಾದ ನಿಬಂಧನೆಗಳು ಯಾವುದು? ನಿಬಂಧನೆ ಅಂದ್ರೆ ನಿಮ್ಗೆ ಗೊತ್ತಿದೆ, 49ರಲ್ಲಿ ನಾವು ಅಂಗೀಕರಿಸ್ತೀವಿ, 50ರಲ್ಲಿ ಜಾರಿಗೆ ತರ್ತೀವಿ. 1950ರಲ್ಲಿ ಜಾರಿಗೆ ತರ್ತೀವಿ ಸಂವಿಧಾನ. 46ರಲ್ಲಿ ಏನ್ ಅಂಗೀಕರಿಸ್ತೀವಲ್ಲ, ಅವಾಗ 3 ಪ್ರಮುಖವಾದ ಅಂಶಗಳನ್ನು ಅವತ್ತಿನ ಜಾರಿಗೆ ಬರುತ್ತೆ. ಯಾವುದು ಅಂದ್ರೆ, ಅದ್ರಲ್ಲಿ ಒಂದು ಪೌರತ್ವ, ಇನ್ನೊಂದು ಯಾವ್ದು ಹೇಳ್ತೀರಾ ಫಟಾಫಟ್ ಅಂತ? ಎಲೆಕ್ಷನ್, ಸಿಟಿಸನ್ಶಿಪ್, ಪ್ರಾವಿಷನಲ್ ಪಾರ್ಲಿಮೆಂಟ್. ಈ 3 26 ನವೆಂಬರ್ 1949ರಲ್ಲಿ ಅಂಗೀಕರಿಸ್ತೀವಿ. ಓಕೆ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ನೆಕ್ಸ್ಟ್ ಬರ್ತೇನೆ, ಸಂವಿಧಾನದ ಡ್ಯಾಶ್ ತಿದ್ದುಪಡಿಯ ಮೂಲಕ ಸ್ಥಳೀಯ ಆಡಳಿತ ಸಂಸ್ಥೆಗಳಿಗೆ ಚುನಾವಣೆ ಮಾಡಲು ಕಡ್ಡಾಯಗೊಳಿಸಲಾಗಿದೆ. 73ನೇ ತಿದ್ದುಪಡಿ, ನಿಮ್ಗೆ ಅದನ್ನೇ ಹೇಳಿದ್ದು. ಇಲ್ಲಿ 73ನೇ ತಿದ್ದುಪಡಿ 74 ಇದೆಯಲ್ಲ, ಫಸ್ಟ್ 73 ಆಗಿದ್ದು. ಅಲ್ಲಿ ಕನ್ಫರ್ಮ್ ಆಗಿ ಎಲೆಕ್ಷನ್ ಮಾಡ್ಲೇಬೇಕು ಅಂತಾನೆ ಸಾಂವಿಧಾನಿಕ ಸ್ಥಾನಮಾನ ಕೊಟ್ಟಿದ್ದು. ಯಾವ್ದಕ್ಕೆ? ಪಂಚಾಯತ್ ರಾಜ್ಗೆ. ಸೊ ಇಲ್ಲಿ 73 ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಲ್ಲ? ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದು. 2002 ಜೈವಿಕ ವೈವಿಧ್ಯ ಕಾಯ್ದೆ ಯಾವ ವಿಭಾಗವು ಜೀವ ವೈವಿಧ್ಯ ಎಂಬ ಪದವನ್ನು ವ್ಯಾಖ್ಯಾನಿಸುತ್ತದೆ? ಓಕೆ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇರ್ಬೇಕು ನಿಮ್ಗೆ, ಇಲ್ಲಿ ಪಕ್ಕ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಸ್ನೇಹಿತರೆ. 2002 ಜೈವ ವೈವಿಧ್ಯ ಕಾಯ್ದೆ, ಬಯೋಡೈವರ್ಸಿಟಿ ಆಕ್ಟ್ ಅಲ್ಲಿ ಜೀವ ವೈವಿಧ್ಯ, ಬಯೋಡೈವರ್ಸಿಟಿ ಅಂತ ಯಾವ್ದ್ರಲ್ಲಿದೆ? ಸೆಕ್ಷನ್ 2B ಇದೆ. ಓಕೆ, ಸೆಕ್ಷನ್ 2B ಅದನ್ನ ಡಿಫೈನ್ ಮಾಡುತ್ತೆ. ನೆಕ್ಸ್ಟ್ ಬರ್ತೇನೆ, ರಾಷ್ಟ್ರಪತಿಗಳು ಲೋಕಸಭೆ ಮತ್ತು ರಾಜ್ಯಸಭೆಗೆ ಡ್ಯಾಶ್ ಸದಸ್ಯರ ಸಂಖ್ಯೆಯನ್ನು ನಾಮನಿರ್ದೇಶನ ಮಾಡುತ್ತಾರೆ. ನೋಡಿ, ಇದು ಕನ್ಫ್ಯೂಷನ್ ಕ್ವಶನ್. ಇಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆ ಅಂತ ಕೇಳಿದ. ರಾಜ್ಯಸಭೆಗೆ ನಿಮಗೆ ಗೊತ್ತಿದೆ, ಇಲ್ಲಿ ನೋಡಿ ರಾಜ್ಯಸಭಾ ಅಂತ ಇಲ್ಲಿ ಕೊಟ್ಟಿದ್ದಾನೆ. ರಾಜ್ಯಸಭೆಗೆ ನಿಮ್ಗೆ ಗೊತ್ತಿದೆ 12 ಜನ. ಲೋಕಸಭೆಗೆ ಆಕ್ಚುಲಿ ನೆಕ್ಸ್ಟ್ ಲೋಕಸಭೆಯಿಂದ ಇಲ್ಲ, ಅಮೆಂಡ್ಮೆಂಟ್ ಮಾಡಿದ್ದಾರೆ. ಪ್ರಸ್ತುತ ಇಬ್ರು ಪ್ರಸ್ತುತ ಇದ್ದಾರೆ, ನೆಕ್ಸ್ಟ್ ಇಂದ ಇರಲ್ಲ, ಅಮೆಂಡ್ಮೆಂಟ್ ಆಗಿದೆ. ಸೊ ಇಲ್ಲಿ 12 ಹಾಕದ 14 ಆಗದ ಅಂತ ಕನ್ಫ್ಯೂಸ್ ಆಗುತ್ತೆ. ಯಾಕಂದ್ರೆ ಲೋಕ ರಾಜ್ಯ ಎರಡು ಕೇಳಿದ್ದಾನೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಲೋಕ ಮತ್ತು ರಾಜ್ಯಸಭೆ ಎರಡೂ ಕೇಳಿದ್ದಾನೆ. ಇಲ್ಲಿ 12 ಹಾಕದ 14 ಹಾಕದ ಕನ್ಫ್ಯೂಷನ್ ಇಲ್ಲಿ ಕರೆಕ್ಟ್ ಆಗಿ ಕೊಟ್ಟಿಲ್ಲ. ಬಟ್ ಅಟ್ ಪ್ರೆಸೆಂಟ್ ಇವಾಗ 14 ಇದ್ದಾರೆ, ಮುಂದಿನ ಒಂದು ಲೋಕಸಭಾ ಎಲೆಕ್ಷನ್ ಇಂದ ಇವ್ರು ಇರಲ್ಲ. ಸೊ ಇದು ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿ ಇದೆ. ನೆಕ್ಸ್ಟ್, ಸಂವಿಧಾನದ 78ನೇ ವಿಧಿಯು ಡ್ಯಾಶ್ ವ್ಯವಹರಿಸುತ್ತದೆ. 78ನೇ ವಿಧಿ ಏನ್ ಹೇಳುತ್ತೆ ಅಂದ್ರೆ, ನೋಡಿ, ಆರ್ಟಿಕಲ್ 78 ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಡೀಲ್ಸ್ ವಿತ್ ಡ್ಯೂಟೀಸ್ ಆಫ್ ದ ಪ್ರೈಮ್ ಮಿನಿಸ್ಟರ್ ಇನ್ ರೆಸ್ಪೆಕ್ಟ್ ಟು ಫರ್ನಿಶಿಂಗ್ ದ ಇನ್ಫಾರ್ಮೇಶನ್ ಟು ದ ಪ್ರೆಸಿಡೆಂಟ್. ಅಂದ್ರೆ ನಮ್ಮ ಪ್ರೈಮ್ ಮಿನಿಸ್ಟರ್ ಎಲ್ಲ ಸರ್ಕಾರದ ಆಗುವಗಳು ಮತ್ತೆ ಎಲ್ಲ ವಿಚಾರಗಳನ್ನು, ಕರ್ತವ್ಯ ನಿರ್ಧಾರಗಳ ನೀತಿಗಳನ್ನು ರಾಷ್ಟ್ರಪತಿಗೆ ತಿಳಿಸುವ ಬಗ್ಗೆ ಹೇಳುತ್ತೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಬರ್ತದೆ, ಚುನಾವಣಾ ತಕರಾರು ಅರ್ಜಿಯನ್ನು ನಿರ್ಧರಿಸುವ ಅಧಿಕಾರವನ್ನು ಡ್ಯಾಶ್ ಹೊಂದಿರುತ್ತದೆ. ಇದು ಹೈಕೋರ್ಟ್. ಚುನಾವಣಾ ತಕರಾರು ಅರ್ಜಿನ ಹೈಕೋರ್ಟ್ ಮಾಡಬೇಕು ಅಂತ ಹೇಳಿ 80A ಒಂದು ರೆಪ್ರೆಸೆಂಟೇಟಿವ್ ಆಫ್ ಪೀಪಲ್ ಆಕ್ಟ್ ನಡಿಯಲ್ಲಿ ನಮ್ಮ ಒಂದು ಪಾರ್ಲಿಮೆಂಟ್ ಈ ಡಿಸಿಷನ್ ಮಾಡಿದೆ. ಓಕೆ, 1951ರಲ್ಲಿ 329B ಆರ್ಟಿಕಲ್ ಇದ್ರ ಬಗ್ಗೆ ಕೂಡ ಮಾತಾಡುತ್ತೆ. ಸೊ ಹೈಕೋರ್ಟ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬರ್ತೇನೆ, ಭಾರತದಲ್ಲಿ ಸಂಸತ್ ಭವನ ಮತ್ತು ರಾಜ್ಯಗಳ ಶಾಸನ ಸಭೆಗಳಿಗೆ ಚುನಾವಣೆ ಆಧಾರದ ಮೇಲೆ ನಡೆಸಲಾಗುತ್ತೆ.
ಯಾವ ಚುನಾವಣೆ ಆದ ಮೇಲೆ? ಈಗ ನಮ್ಮ ರಾಜ್ಯದ ಚುನಾವಣೆ ಆಯ್ತು. ಯಾವ ಚುನಾವಣೆ ಆದ್ರ ಮೇಲೆ ನಡೀತು? ಅಡಲ್ಟ್ ಫ್ರಾಂಚೈಸಿ, ವಯಸ್ಕರ ಮತದಾನ. ಅಡಲ್ಟ್ ಫ್ರಾಂಚೈಸಿ, ವಯಸ್ಕರ. ಏಕಮತ ವರ್ಗಾವಣೆ ಅಲ್ಲ, ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ ಅಲ್ಲ, ಅದು ನಮಗೆ ಏಕಮತ ವರ್ಗಾವಣೆ ನಡೀತಕ್ಕಂಥದ್ದು. ಪ್ರೈಮ್ ಮಿನಿಸ್ಟರ್, ವಿಧಾನ ಪರಿಷತ್, ಸಭೆಗೆ ಏನ್ ನಡುತ್ತೆ ಅದು. ಸೊ ಇಲ್ಲಿ ಸಂಸತ್ಗೆ ಮತ್ತೆ ರಾಜ್ಯ ಶಾಸನ ಸಭೆಗಳಿಗೆ ಕೇಳಿರ್ತಕ್ಕಂಥ. ಓಕೆ, ಅಡಲ್ಟ್ ಫ್ರಾಂಚೈಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬರ್ತೇನೆ, ಅಧಿಕೃತ ಭಾಷೆಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಓಕೆ, ಭಾರತೀಯ ಸಂವಿಧಾನದಲ್ಲಿ 345ನೇ ವಿಧಿ ರಾಜ್ಯದ ಅಧಿಕೃತ ಭಾಷೆ ಬಗ್ಗೆ ವ್ಯವಹರಿಸುತ್ತೆ. ಹೌದು ಸರ್, 345 ರಾಜ್ಯಗಳಿಗೆ ಯಾವ್ದು ಅಫಿಷಿಯಲ್ ಲ್ಯಾಂಗ್ವೇಜ್ ಯಾವ್ದು ಇಟ್ಕೊಳ್ಳಿದೆ ಅಂದ್ರೆ ಇಂಗ್ಲಿಷ್ ಇದೆ, ಅದನ್ನ ಇಟ್ಕೋಬಹುದು, ಅದ್ರ ಬಗ್ಗೆ ಹೇಳುತ್ತೆ. ರಾಜ್ಯ ಶಾಸಕಾಂಗವು ಕಾನೂನಿನ ಮೂಲಕ ರಾಜ್ಯದಲ್ಲಿ ಬಳಕೆಯಲ್ಲಿರುವ ಯಾವುದೇ ಒಂದು ಅಥವಾ ಹೆಚ್ಚಿನ ಭಾಷೆಗಳನ್ನು ಅಳವಡಿಸಿಕೊಳ್ಳಬಹುದು. ಇದು ಕರೆಕ್ಟ್. ಈಗ ರಾಜ್ಯದಲ್ಲಿ ನಾವು ಕನ್ನಡ, ಈಗ ನಮ್ಮ ರಾಜ್ಯದವರು ಕನ್ನಡ ಹೇಗೆ ಮಾತಾಡ್ತೀವಿ, ಕನ್ನಡ ನಮ್ಮ ಅಫಿಷಿಯಲ್ ಲ್ಯಾಂಗ್ವೇಜ್. ಬೇರೆ ನಾರ್ತ್ ಕಡೆ ಹೋದ್ರೆ ನಿಮ್ಗೆ, ಈಗ ಫಾರ್ ಎಕ್ಸಾಂಪಲ್ ಬೇರೆ ಬೇರೆ ರಾಜ್ಯಗಳಲ್ಲಿ, ಈಗ ಗುಜರಾತ್ ಅಲ್ಲಿ ಗುಜರಾತಿ ಅಂಡ್ ಹಿಂದಿ ಎರಡನ್ನೂ ಇಟ್ಕೊಂಡಿರ್ತಾರೆ, ಅರ್ಥ ಆಗ್ತಿದ್ದಿಲ್ಲ. ಬಿಹಾರದಲ್ಲಿ ಬಿಹಾರಿ ಮತ್ತು ಹಿಂದಿ ಈ ತರ. ಸೊ ಅಲ್ಲಿ ಅವರ ಲೋಕಲ್ ಲ್ಯಾಂಗ್ವೇಜ್ ವಿತ್ ಹಿಂದಿ, ಯಾಕಂದ್ರೆ ಅಲ್ಲೆಲ್ಲ ಹಿಂದಿ ಸ್ಟೇಟ್ಸ್ ಅದು. ಸೊ ಆ ಒಂದು ಶಾಸಕಾಂಗಕ್ಕೆ ಅದರ ಅಧಿಕಾರ ಇರುತ್ತೆ. ಹಾಗೆ ಎರಡು ಕೂಡ ಕರೆಕ್ಟ್ ಆನ್ಸರ್. ಓಕೆ, ಬೋತ್ 1 and 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬರ್ತೇನೆ, ಈ ಕೆಳಗಿನ ಯಾವ ತೆರಿಗೆಗಳು ಭಾರತೀಯ ಸಂವಿಧಾನದ ರಾಜ್ಯ ಪಟ್ಟಿಯ ಅಡಿಯಲ್ಲಿ ಬರುತ್ತದೆ? ಸ್ಟೇಟ್ ಲಿಸ್ಟ್ ಅಲ್ಲಿ ಯಾವ್ದು ಬರುತ್ತೆ? ಟ್ಯಾಕ್ಸ್ ಬಗ್ಗೆ ಕೇಳಿದ್ದಾನೆ. ಸ್ಟಾಂಪ್ ಡ್ಯೂಟಿ, ಕಸ್ಟಮ್ ಡ್ಯೂಟಿ, ಐಷಾರಾಮಿ ಅಂದ್ರೆ ಲಕ್ಸುರಿ ಅಂಡ್ ಎಂಟರ್ಟೈನ್ಮೆಂಟ್. ಇಲ್ಲಿ ಕೊಟ್ಟಿಲ್ಲ ನೋಡಿ ಇಂಗ್ಲಿಷ್. ನಿಮ್ಗೆ ಗೊತ್ತಿದೆ, ಲಕ್ಸುರಿ ಅಂತ ಎಂಟರ್ಟೈನ್ಮೆಂಟ್ ನಮ್ಮ ಸ್ಟೇಟ್ ಅಲ್ಲಿ ಲೋಕಲ್ ಗವರ್ಮೆಂಟ್ ಗಳಲ್ಲಿ ನಾವು ಕಲೆಕ್ಷನ್ ಮಾಡ್ತೀವಿ. ಸೊ 3 and 4 ಅಂತೂ ಇರ್ಲೇಬೇಕು. ನೋಡಿ, ಇಲ್ಲಿದ್ಯಾ? ಇಲ್ಲ. ಇಲ್ಲಿದ್ಯಾ? ಇಲ್ಲ. 3 and 4 ಇರೋದು ಯಾವ್ದು ಸರ್? ಇದೊಂದೇ. ಸೊ ಹಾಗಾದ್ರೆ 3 and 4 and 1 ಇಸ್ ದ ರೈಟ್ ಆನ್ಸರ್. ಕಸ್ಟಮ್ ಅಂತೂ ನಿಮ್ಗೆ ಗೊತ್ತಿರುತ್ತೆ, ಅದು ಗೊತ್ತಿಲ್ಲ ಅಂದ್ರೂ ನಿಮಗೆ ಕಸ್ಟಮ್ ಡ್ಯೂಟಿ ಅಂತ ಗೊತ್ತು. ಕಸ್ಟಮ್ ಡ್ಯೂಟಿ ಸೆಂಟ್ರಲ್ ಗವರ್ಮೆಂಟ್ ಅವ್ರದ್ದು ಅಂತ ಗೊತ್ತು. ಸೊ 2 ಇರಬಾರ್ದು. 2 ಇಲ್ಲಿದೆ? ಇಲ್ಲ. 2 ಇಲ್ಲಿದೆ? ಇಲ್ಲ. ಸೊ ಹಾಗಾದ್ರೆ 1 ಮತ್ತೆ ಡಿ ಲಿ, ಸಿ ಮತ್ತೆ ಡಿ ಇಲ್ಲಿ ಒಂದು ಆನ್ಸರ್ ಅಂತ ಹೇಳ್ಬೇಕು ನೀವು. ಸೊ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಇದಿಷ್ಟು ಪ್ರಮುಖವಾಗಿ ಇವತ್ತು ಡಿಸ್ಕಸ್ ಮಾಡಿದ್ದೀನಿ ಸ್ನೇಹಿತರೆ. ಸೀನಿಯರ್ ಅಕೌಂಟ್